ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಬಡಬಗರ ಹಸಿವನ್ನ ನೀಗಿಸುತ್ತಿದ್ದ ತುಮಕೂರು ನಗರ ಪಾಲಿಕೆಯ ಬಳಿ ಇರುವ ಇಂದಿರಾ ಕ್ಯಾಂಟೀನ್ ಮುಚ್ಚಲಾಗಿತ್ತು. ಇದನ್ನ ನಮ್ಮ ಕರ್ನಾಟಕ ಟಿವಿಯು ಸುದ್ದಿ ಮಾಡಿದ ಕೆಲವೇ ಗಂಟೆಗಳಲ್ಲಿ ಕಮಿಷನರ್ ಭೇಟಿ ನೀಡಿ ಕ್ಯಾಂಟೀನ್ ತೆಗೆಯುವಂತೆ ಸೂಚನೆ ನೀಡಿದ್ದಾರೆ. ಇದೀಗ ಕ್ಯಾಂಟೀನ್ನಲ್ಲಿ ಹಸಿದವರಿಗೆ ಊಟ ದೊರೆಯುತ್ತಿದೆ. ಹೌದು ವೀಕ್ಷಕರೇ, ಹಣ ಪಾವತಿಸಿಲ್ಲವೆಂಬ ಕಾರಣಕ್ಕೆ ತುಮಕೂರಿನ ಮಹಾನಗರ ಪಾಲಿಕೆಯಲ್ಲಿರುವ ಇಂದಿರಾ ಕ್ಯಾಂಟೀನ್ಗೆ ಬೀಗ ಹಾಕಿ ಗೇಟ್ನಲ್ಲಿ ಬ್ಯಾನರ್ ಹಾಕಲಾಗಿತ್ತು. ಇದನ್ನು ಗಮನಿಸಿದ ನಮ್ಮ ಕರ್ನಾಟಕ ಟಿವಿಯು ಸಾರ್ವಜನಿಕರನ್ನ ಮಾತನಾಡಿಸಿ ಸುದ್ದಿ ಬಿತ್ತರಿಸಿತ್ತು. ಸುದ್ದಿ ತಿಳಿದ ಕಮಿಷನರ್ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಆಗಮಿಸಿ ಬ್ಯಾನರ್ ತೆಗೆಸಿದ್ದಾರೆ. ಕ್ಯಾಂಟೀನ್ ತೆರೆಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇಂದು ಇಂದಿರಾ ಕ್ಯಾಂಟೀನ್ ತೆರೆದಿದ್ದು ನೂರಾರು ಜನ ಬಂದು ಊಟ ತಿಂಡಿ ಮಾಡುತ್ತಿದ್ದಾರೆ. ಸಚಿವ ಜಮೀರ್ ಅಹಮದ್ ಅವರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ. ಭಾಷಣದ ಮಧ್ಯೆ ಕರಿಯ ಕುಮಾರಸ್ವಾಮಿ ಎಂದು ಟೀಕಿಸಿದವರ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಹಾಗೂ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರು ಎಸ್.ಆರ್. ಗೌಡ ಶಿರಾದಲ್ಲಿ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್.ಆರ್. ಗೌಡ ಮಾತನಾಡಿ, ಸಚಿವ ಜಮೀರ್ ಅಹಮದ್, ಎಚ್.ಡಿ. ದೇವೇಗೌಡ ಅವರು ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬದ ವಿರುದ್ಧ ನೀಡಿರುವ ವಿವಾದಾತ್ಮಕ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಿರಾ ತಾಲೂಕು ಜೆಡಿಎಸ್ ಅಧ್ಯಕ್ಷ ಸತ್ಯಪ್ರಕಾಶ್, ಜೆಡಿಎಸ್ ಹಿರಿಯ ಮುಖಂಡ ಆರ್. ಉಗ್ರೇಶ್, ನಗರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಆಂಜಿನಪ್ಪ ಸೇರಿದಂತೆ ಹಲವಾರು ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಚಾಲೆಂಜ್ ಆಗ್ತೀಯ, ದೇವೇಗೌಡರನ್ನ ಕುಟುಂಬನೇ ಕೊಂಡ್ಕೊಂತೀನಂತ ಹೇಳಿಕೆ ಕೊಡ್ತೀಯ. ಇಡೀ ದೇಶನ ನೋಡ್ತಾ ಐತಿ ನೀನ್ ಹೇಳಿಕೆ ಕೊಡೋದನ್ನ. ರೇ ಜಮೀರಣ್ಣ, ಫಸ್ಟಿಗೆ ಎಲ್ಲಿದ್ದೆ ಸ್ವಾಮಿ ನೀನು? ಯಾವ ಪಕ್ಷದಲ್ಲಿದ್ದೆ? ಹೆಂಗ್ ಬೆಳೆದೆ ನೀನು? ದೇವೇಗೌಡರು ಶಿಷ್ಯ ಆಗಿ ಕುಮಾರಣ್ಣನ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ಇವತ್ತು ಸಾವಿರಾರು ಕೋಟಿಗಿದೆಯಾ. ಅವರ ಕುಟುಂಬಕ್ಕೆ ನೀನು ಚಿರಋಣಿ ಆಗಿರ್ಬೇಕು. ಇವತ್ತು ನೀನು ನಾಲ್ಗೆ ಬಿಚ್ಚಿ ಮಾತಾಡ್ತೀಯ, ತಪ್ಪು ಮಾತಾಡ್ತೀಯ ಅಂದ್ರೆ ನೀನು ಆ ಜನಾಂಗದಲ್ಲಿ ಹುಟ್ಟೋದಕ್ಕೆ ನಾಲಾಯಕ್. ಯಾಕಂದ್ರೆ ಇಡೀ ಒಕ್ಕಲಿಗರ ಸಮಾಜದ ಅವತ್ತು 2% ಕಿತ್ತು ಮುಸ್ಲಿಂ ಸಮಾಜಕ್ಕೆ ಕೊಡ್ತಾರೆ. ಅವರ ಒಂದು ತೂಕವಾದ ಗುಣಗಳನ್ನು ನಿನ್ನ ಇವತ್ತಿನವರೆಗೂ ಅವರಿಗೆ ಅವ್ರ ಜೊತೆಗಿದ್ದು ಅವ್ರಿಗೆ ಯಾವ ತರ ಮಾತಾಡ್ಬೇಕಂತ ನಿನ್ಗೆ ಅರಿವಿಲ್ವಾ ಮನುಷ್ಯ? ರೇ ಜಮೀರಣ್ಣ, ಫಸ್ಟ್ ರಾಜ್ಯದ ಜನತೆಗೆ ಕ್ಷಮೆ ಕೇಳಿ, ಕುಮಾರಣ್ಣಗೂ ದೇವೇಗೌಡರಿಗೆ ಕ್ಷಮೆ ಕೇಳಿ. ರೇ, ಇವತ್ತು ಆ ಕುಟುಂಬ ರೈತರ ಕುಟುಂಬ. ರೈತರು ಏನಾರ ಬರೇ ನೀನು ಏನಂದೆ ಅಲ್ಲ 1 ಪೈಸೆ ಅಂತ, ಅದ್ರಾಗ ಅರ್ಧ ಪೈಸೆ ಹಾಕಿದ್ರೆ ನೀನು ಬದುಕಲ್ಲ ರಾಜ್ಯದಲ್ಲಿ. ನಿಂದು ಕುಟುಂಬ, ನಿಂದು ಎಷ್ಟಾರ ಇರ್ಲಿ ಕುಟುಂಬ, ಆ ಕುಟುಂಬನ ಕೊಂಡ್ಕನಕ್ಕೆ ರೈತರದಾರೆ. ನಾಲ್ಗೆ ಬಿಗೇರ್ದು ಮಾತಾಡು ಈ ಸಂದರ್ಭದಲ್ಲಿ. ನೀನ್ ಮಾತಾಡೋದು? ರಾಜ್ಯದ ಜನತೆಗೆ, ಕುಮಾರಣ್ಣಗೆ, ದೇವೇಗೌಡರಿಗೆ ಹೋಗಿ ಕ್ಷಮೆ ಕೇಳಿ, ನಿನ್ನ ರಾಜ್ಯದ ಜನತೆ ಮುಂದೆ ಬಂದು ಕ್ಷಮಾಪಣೆ ಕೇಳಿ ನಿನ್ನ ತಲೆದಂಡನ್ನ ತೊಳ್ಕೋ. ಇವತ್ತೇ ಲಾಸ್ಟ್ ಆಗ್ಲಿ, ಸುಮ್ಮ ಮುಂದಿರೋದು ಬೇಡ. ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಏನಾರ ರಾಜ್ಯದಲ್ಲಿ ಬೆಂಕಿ ಇಟ್ರೆ, ಬೆಂಕಿ ಎತ್ತಿದ್ರೆ ನಿನ್ನಿಂದಲೇ, ಅದ್ರಾಗೇನೆ ಎರಡು ಮಾತಿಲ್ಲ. ಯಾಕಂದ್ರೆ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಇವತ್ತಲ್ಲ, ನಮ್ ಸತ್ಯನಾರಾಯಣ ಸಾಹೇಬ್ ಕಾಲ 40-50 ವರ್ಷದಿಂದ ಜನಗಳಿಲ್ಲದಾರ. ನಾವು 20 ವರ್ಷದಿಂದ ನೋಡ್ತಾ ಇದೀವಿ, ಯಾವ ಗಲಾಟೆನೂ ಇಲ್ಲ. ನಿನ್ನಂತ ಒಬ್ಬ ಮನುಷ್ಯ ರಾಜ್ಯದಲ್ಲಿ ಕೆಟ್ಟೋಳ ಇದ್ರೆ 100% ಹಿಂದೂ ಮುಸ್ಲಿಂ ಬೆಂಕಿ ಎತ್ತುತ್ತೆ, ಅದ್ರಾಗೇನು ಎರಡು ಮಾತಿಲ್ಲ.
ನಿನ್ನ ಕುಟುಂಬನು ನೀನು ಇವತ್ತು ಸಾವಿರಾರು ಕೋಟಿ ಇದೆ ಅಂದ್ರೆ ಹಿಂದೆಂದು ಮರಿಬೇಡ ಜಮೀರಣ್ಣ. ಯಾವ್ದೇ ಕಾರಣಕ್ಕೆ ನಿನ್ಗೆ ಅಣ್ಣ ಅಂತ ಇದೀವಿ. ನಿನಗೆ ಕುಳ್ಳರಣ್ಲಿ ಕುಮಾರಣ್ಣ, ನೀನು ಕುಮಾರಣ್ಣಗೆ ಏನಾರ ಮಾಡೋ ಪರ್ಸನಲ್ ಆಗಿರ್ರಿ, ಬೀದಿಗೆಲ್ಲ ಜನಗಳಿಗೆಲ್ಲ ಜನಗಳಿಗೆ ಕಿವೆ ಕೇಳ ಮಾತಾಡಬೇಡ ದಯಮಾಡಿ. ಈ ಒಂದು ರಾಜ್ಯದಲ್ಲಿ ಏನ ಜನಗಳು ಬೇಜಾರಾಗಿದ್ದಾರೆ, ಇಡೀ ರಾಜ್ಯದ ಜನ ಕುಮಾರಣ್ಣನ ಬಗ್ಗೆ ಇವತ್ತಲ್ಲ, ನೀನು ಹಿಂದೆನೂ ನಾಲ್ಗೆ ಹರಿಬಿಟ್ಟಿದೀಯ. ಅದು ಹರಿಬಿಡೋದು ಬೇಡ. ಮುಂದೆ ಇದು ಲಾಸ್ಟ್ ಆಗ್ಲಿ, ಈ ಸಂದರ್ಭನೇ ಲಾಸ್ಟ್ ಆಗ್ಲಿ, ಮುಂದಿನ ಜೀವನ ಚೆನ್ನಾಗಿರ್ಲಿ ನಿಮ್ದುವ. ದಯಮಾಡಿ ಯಾವುದೇ ಕಾರಣಕ್ಕೂ ವಿರುದ್ಧ ಮಾಡ್ಕೊಳಕ್ ಹೋಗ್ಬೇಡಿ. ನಾವು ನಿಮ್ಮ ವಿರುದ್ಧ ಬೆಳದ್ ಬೇಡ. ಇಡೀ ಮುಸ್ಲಿಂ ಜನ ನಿನ್ ಪ್ರೀತಿ ಮಾಡ್ತತಿ, ಆ ಪ್ರೀತಿಗೆ ನೀನು ಆ ಪ್ರೀತಿ ಕೊಟ್ಟು ರಾಜ್ಯದಲ್ಲಿ ಬೆಳೆ ಅಂತ ಈ ಸಂದರ್ಭ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಇವತ್ತು ನಮ್ಮ ಇಡೀ ರಾಷ್ಟ್ರವೇ ನಮ್ಮ ಕುಮಾರಣ್ಣನವರನ್ನ ಮೆಚ್ಚಿಕೊಂಡಿದೆ. ಅವರು ಮುಖ್ಯಮಂತ್ರಿ ಆದಾಗ ಅನೇಕ ಜನಪರ ಕಾರ್ಯಗಳನ್ನ ಮಾಡಿದ್ದಾರೆ. ಅಂಥ ಒಬ್ಬ ವ್ಯಕ್ತಿನ ಅವರ ಬಣ್ಣದ ಆಧಾರದ ಮೇಲೆ ಗುರುತಿಸಿ ಮಾತಾಡುವಂಥ ನೀಚ ಪ್ರವೃತ್ತಿ ಬುದ್ಧಿಯನ್ನು ಇವತ್ತು ಜಮೀರ್ ಅಹಮದ್ ಅವರು ತೋರಿಸಿದ್ದಾರೆ. ಇದು ಒಂದು ಸಂವಿಧಾನಿಕ ಹುದ್ದೆಯಲ್ಲಿದ್ದು, ಒಂದು ಜವಾಬ್ದಾರಿಯುತವಾದ ಸಚಿವ ಸ್ಥಾನದಲ್ಲಿದ್ದು ಸಮಾಜಕ್ಕೆ ಅವರು ಯಾವ ರೀತಿ ಇವತ್ತಿನ ಯುವಕರಿಗೆ ಮಾದರಿ ದೀಪ ಆಗ್ತಿದ್ದಾರೆ ಅಂದರೆ, ನಮ್ಮನ್ನೆಲ್ಲವ್ರನ್ನೂ ದಾರಿ ತಪ್ಪಿಸ್ಕೊಂಡು ದಿಕ್ಕು ತಪ್ಪಿಸಿ ಇಂಥ ಹೇಳಿಕೆಗಳನ್ನು ನೋಡ್ತಿರೋರು ಮುಂದಿನ ಒಂದು ಯುವ ಪೀಳಿಗೆಗೆ ಅವರು ಅಪಾಯಕಾರಿಯಾದಂಥ ವಸ್ತು ಆಗಿದ್ದಾರೆ ಅವರು. ಹಾಗಾಗಿ ಅಂಥ ಒಬ್ಬ ಧೀಮಂತ ನಾಯಕನನ್ನ ಒಂದು ಬಣ್ಣದ ಹೆಸರಿಂದ ಕರೆದಿರೋದು ಖಂಡನೀಯ. ಈ ಕೂಡಲೇ ಗೌರವಾನ್ವಿತ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೂಡಲೇ ಶಿಸ್ತು ಕ್ರಮ ತಗೋಬೇಕು. ಯಾಕೆಂದ್ರೆ ನಮ್ಮ ಮುಖ್ಯಮಂತ್ರಿಗಳು ನಾನು ಹುಟ್ಟಬೇಕಾದ್ರೆ ಯಾವುದೇ ಒಂದು ಜಾತಿಯಿಂದ ಅರ್ಜಿ ಹಾಕೊಂಡು ಅಥವಾ ಅಲ್ಲುಟ್ಬೇಕು ಇಲ್ಲುಟ್ಬೇಕು ಅಂತ ಹೇಳಿಲ್ಲ, ಸಮಾಜಕ್ಕೆ ಒಂದು ಮಾದರಿಯಾಗಿರ್ತೀನಿ ನಾನು ಅಂತ ಹೇಳಿದಂಥ ಮುಖ್ಯಮಂತ್ರಿಗಳು ಅವ್ರ ಸಚಿವ ಸಂಪುಟದಲ್ಲಿರೋ ಸಹೋದ್ಯೋಗಿ ವಿರುದ್ಧ ಯಾವುದೇ ಕಾರಣಕ್ಕೂ ನಿರ್ದಾಕ್ಷಿಣ್ಯವಾಗಿ ಶಿಸ್ತು ಕ್ರಮವನ್ನ ಈ ಕೂಡಲೇ ಜರುಗಿಸ್ಬೇಕು. ಅವರು ಒಬ್ಬ ಮಾದರಿ ಮುಖ್ಯಮಂತ್ರಿ ಅನ್ನೋದನ್ನ ತೋರಿಸ್ಕೊಳ್ಳೋಕ್ಕೋಸ್ಕರನಾದ್ರೂ ಅವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಬೇಕು. ಇದ್ರ ಜೊತೆಗೆ ಜಮೀರ್ ಅಹಮದ್ಗೆ ಅವ್ರಿಗೆ ಸಂಸ್ಕಾರನೇ ಇಲ್ಲ ಅಂತ ಹೇಳ್ತೀನಿ. ಯಾಕೆಂದ್ರೆ ಒಂದು ವಂಶವನ್ನೇ ಕೊಂಡ್ಕೊಳ್ತೀನಿ ಅಂತ ಹೇಳ್ತಾರೆ. ಒಂದು ವಂಶ ಅಂದ್ರೆ ಅವ್ರಿಗೇನಾದ್ರು ಅರ್ಥನೇ ಇಲ್ಲ. ಅದರಲ್ಲಿ ವಯಸ್ಸಾದ ತಂದೆ ತಾಯಿಗಳು, ಅಜ್ಜಿಗಳು, ಮಕ್ಕಳು, ಹೆಣ್ಮಕ್ಳೆಲ್ಲ ಇರ್ತಾರೆ. ಅವರು ಒಬ್ಬ ಕೊಂಡ್ಕೊಳ್ತೀನಿ ಅಂತ ಹೇಳಿದ್ರೆ ಯಾವ ಅರ್ಥ ಬರ್ತದೆ ಅಂತ ನಾವು ಹಿಂದೂಗಳಾಗಿ ಯೋಚನೆ ಮಾಡ್ಬೇಕಾಗ್ತದೆ. ಪ್ರತಿಯೊಬ್ಬ ಹಿಂದೂನು ಭಾರತೀಯನೂ ಅದನ್ನ ಖಂಡಿಸ್ಬೇಕು. ಅದೇ ರೀತಿಯಾಗಿನೂ ಮುಸ್ಲಿಮ್ಸ್ ಜನಾಂಗದಕ್ಕೂ ಅವ್ರು ಅವಮಾನ ಮಾಡಿದ್ದಾರೆ. ಯಾಕೆಂದ್ರೆ ಮುಸ್ಲಿಮ್ಸ್ ಜನಾಂಗದಲ್ಲಿ ಗೌರವಯುತವಾಗಿ ಬಾಳ್ತಾ ಇರುವಂತವ್ರು ಸಾವಿರಾರು ಕುಟುಂಬಗಳಿದಾವೆ. ಅವರೇ ಆದಂತ ಅನೇಕ ದಾನ ಧರ್ಮಗಳನ್ನ ಅವ್ರ ಅಲ್ಲಾದಲ್ಲಿ ಹೇಳ್ತೈತೆ, ಅನೇಕ ದಾನ ಧರ್ಮಗಳನ್ನ ಮಾಡಿ ಅಂತ ಹೇಳ್ತೈತೆ. ಇಂಥ ಒಂದು ಸಮಾಜಕ್ಕೆ ಅವರು ಕಳಂಕರಾಗಿದ್ದಾರೆ. ಖಂಡಿತವಾಗ್ಲೂ ಅವರು ಬೇಕಾಬಿಟ್ಟಿಯಾಗಿ ಮಾಧ್ಯಮದ ಮುಂದೆ ಕ್ಷಮೆಯನ್ನು ಕೇಳಿದ್ದಾರೆ. ಗೌರವಯುತವಾಗಿ ಮಾಧ್ಯಮದವ್ರನ್ನ ಕರೆದು ಗೌರವಯುತವಾಗಿ ಈ ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕು, ನಾನು ತಪ್ಪು ಮಾತಾಡಿದ್ದೀನಿ ಅಂತ ಕ್ಷಮೆ ಕೇಳಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀನಿ, ಆಗ್ರಹ ಪಡಿಸ್ತೀನಿ. ನಾವಲ್ಲಿ 3-4 ದಿವಸದಿಂದ ಇವತ್ತು ಏನು ಕರ್ನಾಟಕದ ಉಪಚುನಾವಣೆ ಚನ್ನಪಟ್ಟಣದಲ್ಲಿ ಇವತ್ತು ಸನ್ಮಾನ್ಯ ಈ ರಾಜ್ಯದ ಪ್ರಭಾವಿ ಸಚಿವರು ಜಮೀರ್ ಅಹಮದ್ ಸಾಹೇಬರು ಇವತ್ತು ಏನು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಈ ದೇಶದ ಸಚಿವರು ಆದಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣನವರ ಬಗ್ಗೆ ಹಗುರವಾಗಿ ಇವತ್ತು ಏನು ಹಗುರವಾಗಿ ಬಣ್ಣದ ಬಗ್ಗೆ ವರ್ಣನೆ ಮಾಡಿ ಮಾತಾಡಿರುವಂಥ ಜಮೀರ್ ಅಹಮದ್ ಅವರು ಕೂಡಲೇ ಇವತ್ತು ಪಕ್ಷದ ಕಾರ್ಯಕರ್ತರನ್ನೆಲ್ಲ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಕ್ಷಮೆ ಕೋರಬೇಕು ಅಂತಲ್ಲ ನಾನು ಅದು ಹೇಳಕ್ಕೆ ಬಯಸ್ತೇನೆ. ಮತ್ತು ಎರಡನೇದಾಗಿ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು 2005-2008 ಇರಬೇಕು. ಇವತ್ತು ದರಿದ್ರ ನಾರಾಯಣ ರ್ಯಾಲಿ ಮಾಡಿದಾಗ ದೇವೇಗೌಡರು ಡಬ್ಬ ಹೊತ್ಕೊಂಡು ಇದೇ ಜಮೀರ್ ಅಹಮದ್ ಸಾಹೇಬರಿಗೆ ಗೆಲ್ಲಿಸಲೇಬೇಕು ಅಂತ ಡಬ್ಬ ತಲೆ ಮೇಲೆ ಹೊತ್ಕೊಂಡು ಇವತ್ತು ನಮ್ಮ ದಿವಂಗತ ಸತ್ಯನಾರಾಯಣ ಸಾಹೇಬರು ನಾವು ಎಲ್ಲ ಇಸ್ರಾದಿಂದಲೂ ನಾವೊಂದು 25-30 ಜನ ಹೋಗಿದ್ದು 4-5 ಕಾರಲ್ಲಿ ಆ ಫಂಕ್ಷನ್ಗೆ. ಆ ದೇವೇಗೌಡರು ಮುಖಂಡರುಗಳನ್ನೆಲ್ಲ ಇಡೀ ರಾಜ್ಯದ ಮುಖಂಡರುಗಳನ್ನೆಲ್ಲ ಕರೆಸ್ಕೊಂಡು ಆ ದರಿದ್ರ ನಾರಾಯಣ ರ್ಯಾಲಿ ಮಾಡ್ಬೇಕಾದ್ರೆ ಸೀಮೆಣ್ಣೆ ಡಬ್ಬ ಹೊತ್ಕೊಂಡು ದೇವೇಗೌಡರು ಇದೇ ಜಮೀರ್ ಅಹಮದ್ ಸಾಹೇಬರಿಗೆ ಹೋಗಿದ್ರು. ಅವತ್ತು ನಮ್ಮ ಜಮೀರ್ ಅಹಮದ್ ಸಾಹೇಬರಿಗೆ ಅವತ್ತು ದೇವೇಗೌಡರು ಬಣ್ಣ, ಕುಮಾರಣ್ಣನ ಬಣ್ಣ ಅವರಿಗೆ ಗೊತ್ತಾಗ್ಲಿಲ್ವಾ? ಅದು ನಾನಾದ್ರೂ ಕೇಳಕ್ಕೆ ಬಯಸ್ತೇನೆ. ಇವತ್ತು ರೈತರಿಗಿರೋದೇ ಆ ಬಣ್ಣ. ಇವತ್ತು ರೈತರು ಹುಟ್ಟಿರೋದೇ ಆ ಬಣ್ಣದಲ್ಲಿ ಬಂದಿದ್ದಾರೆ. ಆದ್ದರಿಂದ ನಮ್ಮ ರೈತರಿಗೂ ಸಹ ನೀವು ಕುಮಾರಣ್ಣ ಒಬ್ಬನಿಗೆ ಅಲ್ಲ, ಇವತ್ತು ನಮ್ಮ ರಾಜ್ಯದ ರೈತರಿಗೂ ನೀವು
ಅನ್ಯಾಯ ಮಾಡ್ದಂಗೆ, ಅಗೌರವ ತಂದಂಗೆ ಅಂತೆಲ್ಲ ಅದು ನಾನಾದರೂ ಹೇಳಕ್ಕೆ ಬಯಸ್ತೇನೆ. ನಿಜವಾಗ್ಲೂ ಜಮೀರ್ ಅಹಮದ್ ಸಾಹೇಬ್ರೆ, ಇವತ್ತು ನಿಮಗೆ ಹಣ ಇರ್ಬೋದು, ಐಶ್ವರ್ಯ ಇರ್ಬೋದು, ಅಧಿಕಾರ ಇರ್ಬೋದು, ನಾನಾದರೂ ಹೇಳೋದಿಷ್ಟೇ, ನಿಮ್ಮ ಮಾತುಗಳಲ್ಲಿ ಆರೋಗ್ಯಕರವಾಗಿರಲಿ. ಯಾವುದೇ ನೀವು ಮಾತು ಬಳಸ್ಬೇಕಾದ್ರೆ ನಿಜವಾಗ್ಲೂ ಈ ರಾಜ್ಯದ ಜನತೆಗೆ ಒಂದು ಆರೋಗ್ಯಕರವಾಗಿರಲಿ ಅಂತೆಲ್ಲ ಅದು ನಾನಾದರೂ ಹೇಳಕ್ಕೆ ಬಯಸ್ತೇನೆ. ಇವತ್ತು ಹಿಂದೂ ಮುಸ್ಲಿಂ ನಾವೆಲ್ಲ ಬಾಯ್ ಆಗಿದ್ದೀವಿ. ಇವತ್ತು ತಾಲೂಕಲ್ಲಿ, ರಾಜ್ಯದಲ್ಲಿ ಇವತ್ತು ಬಾಯ್ ಆಗಿ ನಾವು ಕೆಲಸ ಮಾಡ್ತಾ ಇದ್ವಿ. ಅಣ್ಣ ತಮ್ಮಂದಿರಾಗಿ ಇವತ್ತು ನಮ್ಮ ಮುಸ್ಲಿಮ್ಸ್ ಬಾಂಧವರು ನಾವೆಲ್ಲ ಜೊತೆ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ನಿಮ್ಮ ಹೇಳಿಕೆಯಿಂದ, ನಿಮ್ಮ ಮಾತುಗಳಿಂದ ನಮ್ಮ ಆ ಒಂದು ಮುಸ್ಲಿಂ ಸಮುದಾಯಕ್ಕೆ ಒಂದು ನ್ಯಾಯವನ್ನು ಕೊಡಬೇಕು. ಅಲ್ಲೊಬ್ಬ ಒಬ್ಬ ರಾಜ್ಯ ಮಟ್ಟದ ಒಬ್ಬ ಪ್ರಭಾವಿ ನಾಯಕನ ಬೆಳೆಸಬೇಕು ಎಂಬ ಆಶೋತ್ತರವನ್ನು ಇಟ್ಕೊಂಡು ಅಂತಹ ನಮ್ಮ JDS ಪಕ್ಷದ ವರಿಷ್ಠರು ಇವತ್ತೊಬ್ಬ ರಾಜ್ಯ ನಾಯಕನಾಗಿ ಮಾಡಿ, ಇವತ್ತು ಗುರುವಿಗೆ ತಿರುಮಂತ್ರವನ್ನು ಮಾಡೋದ್ರ ಮುಖಾಂತರ ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಅವ್ರ ಕುಟುಂಬವನ್ನೇ ನಾವು ಕೊಂಡ್ಕೊಳ್ತೀವಿ ಎಂಬ ಮಟ್ಟಿಗೆ ಇವತ್ತು ಮಾತಾಡ್ತಾರೆ. ಅವರ ಕೋಟಿ ಹಣ ಅವ್ರು ಕೊಂಡ್ಕೊಂಬೋದಕ್ಕೆ ಎಲ್ಲಿಂದ ಬಂತು? ಒಬ್ಬ ಬಸ್ ಕಂಡಕ್ಟರ್ ಆಗಿ ಜೀವನ ಮಾಡ್ತಿರ್ತಕ್ಕಂಥ ಒಬ್ಬ ಜಮೀರ್ ಇವತ್ತು ಕೊಂಡ್ಕೊಂತೀವಿ ಎಂಬ ಮಟ್ಟಕ್ಕೆ ಇಡೀ ಮುಸ್ಲಿಂ ಸಮುದಾಯವನ್ನೇ ಬಳಸ್ಕೊಂಡು, ಅದರಲ್ಲೂ ಕೂಡ ಇಡೀ ಮುಸ್ಲಿಂ ಸಮುದಾಯನೇ ಇವತ್ತೆಲ್ಲ ನನ್ನ ಮನೆಯಲ್ಲಿ ಅವರೆಲ್ಲರೂ ಕೂಡ ಇರ್ಬೋದೇನೋ, ಇಡೀ ನನ್ನ ಹಿಡ್ದಲ್ಲಿ ಇರ್ಬೋದೇನೋ ಎಂಬ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಇಡೀ ಮುಸ್ಲಿಂ ಸಮುದಾಯ ಇವತ್ತು ದೇವೇಗೌಡರ ಪರನೂ ಇರೋರು ಇದ್ದಾರೆ, BJP ಪಕ್ಷದ ಪರನೂ ಇರೋರು ಇದ್ದಾರೆ, ಹಲವಾರು ಪಕ್ಷಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಇವತ್ತು ಆ ಸಮುದಾಯದವರು ಇಡೀ ಎಲ್ಲವೂ ಕೂಡ ಸೇರಿ ನಾವು ಕೊಂಡ್ಕೊಳ್ತೀವಿ. ದೇವೇಗೌಡರ ಕುಟುಂಬ ಕೇವಲ ಅದೊಂದು 10-15 ಜನ ಇರ್ತಕ್ಕಂಥದ್ದು ಒಂದೇ ಫ್ಯಾಮಿಲಿ ಅಲ್ಲ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಲಕ್ಷ ಜನಗಳು ಅವ್ರ ಕುಟುಂಬದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಜಮೀರ್ ಅಹಮದ್ ಖಾನ್ ಅವರು ದೇವೇಗೌಡರ ಕುಟುಂಬವನ್ನ ಅವ್ರು ಎಷ್ಟಿದ್ದಾರೆ ಎಂಬುದು ಅಷ್ಟು ತಿಳ್ಕೊಂಬಷ್ಟು ಯೋಗ್ಯತೆನೇ ಫಸ್ಟ್ ಆ ಮನುಷ್ಯನಿಗಿಲ್ಲ. ದೇವೇಗೌಡರ ಕುಟುಂಬ ಈ ದೇಶದಲ್ಲೇ ಕೂಡ ಇದೆ. ಈ ದೇಶದಲ್ಲಿ ಲಕ್ಷಗಟ್ಟಲೆ ಜನರು ಇರ್ತಕ್ಕಂಥ ಕುಟುಂಬವನ್ನು ಕೊಂಡ್ಕೊಂತೀವಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಡೀ ನಮ್ಮೆಲ್ಲರನ್ನೂ ಕೊಂಡ್ಕೊಂತೀವಿ ಎಂಬ ಒಂದು ಅರ್ಥ ಬರ್ತೈತಿ. ನಾವು ಅದನ್ನ ಹೇಳಿಕೆ ಕೊಡ್ತೀವಿ. ಜಮೀರ್ ಅಹಮದ್ ಖಾನ್ ಅವ್ರಿಗೆ ತಾಕತ್ತಿದ್ರೆ ಅವರ ಒಂದು ಕುಟುಂಬವನ್ನು ಕೊಳ್ತಕ್ಕಂಥ ಮೊದಲನೇ ಹೆಜ್ಜೆ ಇಡ್ಲಿ ಸಾಕು. ಈ ರಾಜ್ಯದಲ್ಲಿ ಸರ್ವನಾಶ ಆಗ್ತಾನೆ. ಇಡೀ ರಾಜ್ಯದಲ್ಲಿ ಸರ್ವನಾಶ ಮಾಡ್ತಕ್ಕಂಥ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ತಯಾರಾಗ್ಬೇಕಾಗ್ತೈತಿ. ಅವನ ದುಡ್ಡು, ಅವನ ದರ್ಪಕ್ಕೆ ಇವತ್ತು ನಾವ್ಯಾರು ಕೂಡ ಅದ್ರದೆಲ್ಲ ನಾವೆಲ್ಲರೂ ಕೂಡ ದೇವೇಗೌಡರ ಕುಟುಂಬದವರೇನೆ. ತಾಕತ್ತಿದ್ರೆ ನಮ್ಮನ್ನು ಕೊಟ್ಕೊಂಬ್ಲಿ ಅಂತ ಅವನ ಹೇಳಿಕೆಯಿಂದ ಇಡೀ ಇವತ್ತು ಈ ಒಂದು ದೇವೇಗೌಡರ ಕುಟುಂಬಕ್ಕೆ, JDS ಪಕ್ಷಕ್ಕೆ ಇವತ್ತು ಅವಮಾನ ಮಾಡಿದಂತಹ ಕೆಲಸ ಇವತ್ತು ಆ ಜಮೀರ್ ಮಾಡಿದ್ದಾರೆ. ಅದ್ರ ಜೊತೆನಲ್ಲಿ ಇವತ್ತು ಹಲವಾರು ಜನ ಇವತ್ತು ಆ ಮುಸ್ಲಿಂ ಸಮುದಾಯವನ್ನು ಕೂಡ ನನ್ನ ಹಿಡಿದಲ್ಲೇ ಇಟ್ಕೊಂಡಿದ್ದೀನಿ, ನಾನೇ ಸಾಕ್ತಿದ್ದೀನಿ ಎಂಬ ಮಟ್ಟಿಗೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೀವಿ. ಇವತ್ತು ದೇವೇಗೌಡರ ಫ್ಯಾಮಿಲಿ ಅಂದ್ರೆ ರೈತರ ಪರವಾಗಿರ್ತಕ್ಕಂಥ ಫ್ಯಾಮಿಲಿ, ರೈತರಿಗೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಫ್ಯಾಮಿಲಿ. ಇಡೀ ರೈತರ ಅವರ ಹುಟ್ಟಿನಿಂದ ಹಿಡಿದು ಇವತ್ತು ಕೊನೆವರೆಗೂ ಕೂಡ ರೈತರಿಗೆ ಒಂದು ಏಳಿಗೆಗೋಸ್ಕರ ಶ್ರಮಿಸ್ತಾ ಇರ್ತಕ್ಕಂಥ, ರೈತರ ಪರವಾಗಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಈ ರಾಜ್ಯದಲ್ಲಿ ಏಕೈಕವಾಗಿರ್ತಕ್ಕಂಥ ಏನಾದ್ರೂ ಕೂಡ ಒಂದು ಕುಟುಂಬ ಇದೆ ಅಂದ್ರೆ ದೇವೇಗೌಡರ ಕುಟುಂಬ. ಅಂತ ದೇವೇಗೌಡರ ಕುಟುಂಬವನ್ನ ಸಾವಿರಾರು ಲಕ್ಷಾಂಗಟ್ಟಲೆ ಜನ ಇವತ್ತು ಅವನ ಆರಾಧ್ಯ ದೈವ ಅಂತ ಹೇಳಿ ಪೂಜೆ ಮಾಡ್ತಕ್ಕಂಥ ಕುಟುಂಬಗಳಿಗೆ ಇವತ್ತು ಮಾನಸಿಕವಾಗಿ ನೋವಾಗಿದೆ. ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವನಾಗಿ ನಾನು ಅಲ್ಲಿಗೆ ಹೋಗದಿದ್ದರೆ ಇನ್ನು 25 ವರ್ಷ ಕಳೆದರೂ ಈ ಭಾಗಕ್ಕೆ ಎತ್ತಿನ ಹೊಳೆ ನೀರು ಹರಿಯುತ್ತಿರಲಿಲ್ಲ ಎಂದು ಸಹಕಾರ ಸಚಿವ KN ರಾಜಣ್ಣ ಮಧುಗಿರಿಯಲ್ಲಿ ತಿಳಿಸಿದ್ದಾರೆ. ಮಧುಗಿರಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ KDP ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹಾಸನ DC ಸತ್ಯಭಾಮ ಅವರು ಮತ್ತು ನಾನು ಇಲ್ಲದಿದ್ದರೆ ಈ ಭಾಗಕ್ಕೆ ಎತ್ತಿನ ಹೊಳೆ ನೀರು ಹರಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಂದರು. ಕೃಷಿ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಿದ ಅರ್ಹ ಫಲಾನುಭವಿಗಳಿಗೆ ಸವಲತ್ತು ಸಿಗುತ್ತಿಲ್ಲ ಎಂಬ ಬಗ್ಗೆ ದೂರುಗಳಿದ್ದು, ಅರ್ಹ ರೈತರಿಗೆ ಸವಲತ್ತು ಕೊಡಿಸುವ ಬದಲು ಇಲಾಖೆ ಅಧಿಕಾರಿಗಳು ಶಾಮೀಲಾಗಿ ಬಂಡವಾಳಶಾಹಿಗಳಿಗೆ ಸವಲತ್ತು ವಿತರಿಸುತ್ತಿದ್ದಾರೆ ಎಂಬ ಆರೋಪಗಳಿವೆ. ಇದರ ಬಗ್ಗೆ ಗಮನ ಹರಿಸಿ ಎಂದು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಹನುಮಂತರಾಯಪ್ಪ ಅವರಿಗೆ ಸೂಚನೆ ನೀಡಿದರು. ಪಟ್ಟಣದ ಬೈಪಾಸ್ಗಳಲ್ಲಿ ಮತ್ತು ಕೆಲ ಭಾಗಗಳಲ್ಲಿ ಪಡ್ಡೆ ಹುಡುಗರು ಹೆಣ್ಣು ಮಕ್ಕಳನ್ನ ಚುಡಾಯಿಸುವ ಪ್ರಕರಣಗಳು ವರದಿಯಾಗಿವೆ. ಗಾಂಜಾ, ಅಫೀಮು ಮಾರಾಟ ಮಾಡುತ್ತಿರುವ ಬಗ್ಗೆ ದೂರುಗಳು ಕೇಳಿ ಬರುತ್ತಿವೆ. ಇದನ್ನು ಮಟ್ಟ ಹಾಕುವುದು ದೊಡ್ಡ ಕೆಲಸವೇನಲ್ಲ. ಇದರ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸಂತೆಯಲ್ಲಿ ಪಿಕ್ ಪ್ಯಾಕೆಟ್ ಪ್ರಕರಣಗಳು ಹೆಚ್ಚಾಗಿವೆ. ಇದರ ಬಗ್ಗೆ ದೂರುಗಳಿವೆ. ಸಿಬ್ಬಂದಿಗಳು ಮಫ್ತಿಯಲ್ಲಿದ್ದು ಇದರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು SP ಅಶೋಕ್ ಅವರಿಗೆ ಸಚಿವರು ಸೂಚನೆ ನೀಡಿದರು. ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ, DC ಶುಭಾ ಕಲ್ಯಾಣ್, ಜಿಲ್ಲಾ ಪಂಚಾಯತ್ CEO ಪ್ರಭು, SP ಅಶೋಕ್, AC ಗೋಟೂರು ಶಿವಪ್ಪ ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಒಬ್ಬರದ್ದು ಸಸ್ಪೆಂಡ್ ಮಾಡೋವಾಗ
ನೀವು ಹಿಂದೆ ಯಾವುದೋ ಇದು ಕೊಟ್ಟಿಲ್ಲ ಅಂತೇಳಿ 1000 ರೂಪಾಯಿ ಫೈನ್ ಹಾಕಿ ಕಾರ್ಡ್ ಕೊಟ್ಟಿದ್ದೀರಿ. ಈಗ ಅಂಥವ್ರಿಗೆಲ್ಲ ಸಸ್ಪೆಂಡ್ ಮಾಡ್ತಿದ್ದೀರಿ, ಕ್ಯಾನ್ಸಲ್ ಮಾಡ್ತಿದ್ದೀರಿ. ಅದಕ್ಕೋಸ್ಕರ ಕಾರ್ಡಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಫೈನಲ್ ತೀರ್ಮಾನ ತಗೊಂಡು ನೀವು ವಜಾ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಗೌರ್ಮೆಂಟಿಂದ ಇನ್ಸಿಸ್ಟ್ ಮಾಡ್ತಾರೆ ಚೀಫ್ ಸೆಕ್ರೆಟರಿ, ನನಗೆ ಗೊತ್ತಿದೆ. ನನಗೆ ಅಲ್ಲಿಂದ ಹೇಳ್ತಾರೆ ನಾವು ಒತ್ತಡಕ್ಕೆ ನಾವು ಪ್ರೋಗ್ರೆಸ್ ಇಷ್ಟು ಜನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀವಿ, ಸಲ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ತಿಳ್ಕೊಂಡು ನೀವೆಲ್ಲ ಪ್ರೋಗ್ರೆಸ್ ಮಾಡೋದು ಹೋಗ್ಬಿಡ್ಬೋದು. ಯಾಕೆಂದರೆ ಅದು ಮಾನವೀಯತೆ ಮೇಲೆ ಅದು ಕಾರ್ಡ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಅದನ್ನು ಒಂದು ಕ್ಯಾನ್ಸಲ್ ಮಾಡೋವಾಗ ಸಸ್ಪೆಂಡ್ ಮಾಡೋವಾಗ ಇನ್ನಷ್ಟು ಎಕ್ಸ್ಟ್ರಾ ಕೇರ್ಫುಲ್ ಅಂತ ನನ್ನ ಒಂದು ಸಲಹೆ. ಅರ್ಹರು ಯಾರಿದ್ದಾರೆ, ಕಾರ್ಡ್ ಯಾರು ಕೊಟ್ಟಿರ್ತೀರಿ ಅವ್ರಿಗೆ ಯಾವುದೋ ಒಂದು ಈ ಇನ್ಕಮ್ ಟ್ಯಾಕ್ಸ್ ಅವನು ಕಟ್ಟು ಇಲ್ಲ, ಅವನು ಫೈಲು ಮಾಡಿರೋದಿಲ್ಲ, ಯಾವುದೋ ಒಂದು ಕೂಡ ಬಂದ್ಬಿಡುತ್ತೆ. ಗೊತ್ತಿದ್ದಂಗೆ ನೀವು ಕ್ಯಾನ್ಸಲ್ ಮಾಡಿಬಿಟ್ರೆ ಹೆಂಗಾಗ್ತದೆ? ಅವ್ರು ಬಂದು ತಿರ್ಗಾ ಅರ್ಜಿ ಇಲ್ಲ ಅದಿಲ್ಲ ಅಂತ ಹೇಳಿ ನಿಮ್ಮದಿಂದ ನಾವು ಕಾಣೋದಿಲ್ಲ. ಅದಕ್ಕೋಸ್ಕರ ಒಬ್ಬರದ್ದು ಸಸ್ಪೆಂಡ್ ಮಾಡೋವಾಗ ನೀವು ಹಿಂದೆ ಯಾವುದೋ ಇದು ಕೊಟ್ಟಿಲ್ಲ ಅಂತೇಳಿ 1000 ರೂಪಾಯಿ ಫೈನ್ ಹಾಕಿ ಕಾರ್ಡ್ ಕೊಟ್ಟಿದ್ದೀರಿ. ಈಗ ಅಂಥವ್ರಿಗೆಲ್ಲ ಸಸ್ಪೆಂಡ್ ಮಾಡ್ತಿದ್ದೀರಿ, ಕ್ಯಾನ್ಸಲ್ ಮಾಡ್ತಿದ್ದೀರಿ. ಅದಕ್ಕೋಸ್ಕರ ಕಾರ್ಡಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಫೈನಲ್ ತೀರ್ಮಾನ ತಗೊಂಡು ನೀವು ವಜಾ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಗೌರ್ಮೆಂಟಿಂದ ಇನ್ಸಿಸ್ಟ್ ಮಾಡ್ತಾರೆ ಚೀಫ್ ಸೆಕ್ರೆಟರಿ, ನನಗೆ ಗೊತ್ತಿದೆ. ನನಗೆ ಅಲ್ಲಿಂದ ಹೇಳ್ತಾರೆ ನಾವು ಒತ್ತಡಕ್ಕೆ ನಾವು ಪ್ರೋಗ್ರೆಸ್ ಇಷ್ಟು ಜನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀವಿ, ಸಲ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ತಿಳ್ಕೊಂಡು ನೀವೆಲ್ಲ ಪ್ರೋಗ್ರೆಸ್ ಮಾಡೋದು ಹೋಗ್ಬಿಡ್ಬೋದು. ಯಾಕೆಂದರೆ ಅದು ಮಾನವೀಯತೆ ಮೇಲೆ ಅದು ಕಾರ್ಡ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಅದನ್ನು ಒಂದು ಕ್ಯಾನ್ಸಲ್ ಮಾಡೋವಾಗ ಸಸ್ಪೆಂಡ್ ಮಾಡೋವಾಗ ಇನ್ನಷ್ಟು ಎಕ್ಸ್ಟ್ರಾ ಕೇರ್ಫುಲ್ ಅಂತ ನನ್ನ ಒಂದು ಸಲಹೆ. ನೀವು ಕೇಳಿದ್ರಿ ಹೆಣ್ಮಕ್ಳು ಚುಡಾಯಿಸೋದು ಅದು ಇದು ಎಲ್ಲ. ನಾನು ಫಸ್ಟ್ ಟೈಮ್ 2013 ಮಫ್ಟಿನಲ್ಲಿ ಪೊಲೀಸ್ನವ್ರು ಹಾಕಿಸಿ ಎಲ್ಲೆಲ್ಲಿ ಆ ಥರ ಕಂಪ್ಲೇಂಟ್ಸ್ ಇತ್ತು, ಅವ್ರು ಮಫ್ಟಿನಲ್ಲಿ 1 ದಿವಸ 2 ದಿವಸ 3 ದಿವಸ ಹೀಗೆ ಯಾವನು ಆ ಥರದಲ್ಲಿ ಇದ್ದಾನೆ ಅಂತೇಳಿ ಐಡೆಂಟಿಫೈ ಮಾಡ್ಕೊಡೋರು. ಆಮೇಲಿಂದ 1 ದಿವಸ ಯೂನಿಫಾರ್ಮ್ ಅಲ್ಲಿ ಅವ್ನು ಹಿಡ್ಕೊಂಡ್ಬಂದು ಒಳಗಡೆ 1-2 ದಿವಸ ಹಾಕಿ ಅವನಿಗೆ ಪನಿಷ್ಮೆಂಟ್ ಮಾಡಿ ಕಳಿಸ್ತಾ ಇತ್ತು. ಅವಾಗೆಲ್ಲ ಬಿಟ್ಟರು. ಈಗೆಲ್ಲ ಶುರುವಾಗೋರು ನಶೆ ಮಾಡೋದು, ಅದು ಮಾಡೋದು, ಇದು ಮಾಡೋದು. ರಾತ್ರಿ ಮಕ್ಳಿಗೆ ಊಟ ಕೊಡದೇ ಇದ್ರೆ ಆಸ್ತಿ ನಡೆಸೋದು ಏನಿದೆ? ಆ ಮಕ್ಳು ಹೆಂಗ್ ಮಲಗ್ತಾವೆ ಉಪವಾಸದಲ್ಲಿ? ಮನುಷ್ಯತ್ವ ನಾನು ಬೇಡನಪ್ಪ. ಅವ್ನು ಯಾವನೋ ಹುಡುಗಲ್ಲಿ ಇರ್ತಾರೆ, ಬೇಡ. ಅದೇ ನೀವು ಒಂದ್ಸರಿ ಹುಡುಕ್ರಿ, ಹುಡುಗಲ್ಲಿ ಇರ್ತಾರೆ, ವಿಸಿಟ್ ಮಾಡ್ರಿ ಅಲ್ಲಿಗೆ. ಹುಲಿಯೂರ್ದುರ್ಗ ಬುರಾಟಿ ದೇಸಾಯಿ ವಸತಿ ಶಾಲೆ ಪೂರ ಚೌಡಸ ಇದೆ, ವಿಸಿಟ್ ಮಾಡಿ. ಅವನು ಆರ್ಡರ್ ಮಾಡಿದ್ದೀನಿ, ಅವನು ಹುಡುಗಲ್ಲಿ ಇರ್ತಾರೆ, ಹೋಗೋದೇ. ಮಕ್ಳಿಗೆ ರಾತ್ರಿ ಊಟನೇ ಹಾಕಲ್ಲ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶ್ರೀ ಶಕ್ತಿ ಭವನದಲ್ಲಿ ಅಲೆಮಾರಿ ಬುಡಕಟ್ಟು ಜನಾಂಗಗಳ ಮನೆ ನಿರ್ಮಾಣಕ್ಕೆ ಸರ್ಕಾರದಿಂದ ನೀಡಿದ್ದ 4 ಲಕ್ಷ ಅನುದಾನವನ್ನ 2.5 ಲಕ್ಷಕ್ಕೆ ಇಳಿಸಿರುವುದಕ್ಕೆ ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ನೋವನ್ನ ಹೇಳಿಕೊಂಡಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಅಲೆಮಾರಿ ಬುಡಕಟ್ಟಿನ ಹಕ್ಕಿಪಿಕ್ಕಿ ಬುಡುಬುಡುಕೆ ಸುಡುಗಾಡು ಸಿದ್ಧ ಜನಾಂಗಕ್ಕೆ ಸೇರಿದ ಸುಮಾರು 50 ಕುಟುಂಬಗಳು ವಾಸವಾಗಿವೆ. ಹೋದ ವರ್ಷ ಮಳೆ ಬಂದ ಕಾರಣ ಗುಡಿಸಲುಗಳು ಮುಚ್ಚಿ ಹೋದವು. ಮಾಧ್ಯಮದವರ ಸಹಾಯದಿಂದ ಸ್ಥಳೀಯ ಆಡಳಿತ ಅವರಿಗೆ ಬೇರೆ ಜಾಗವನ್ನ ನೀಡಿ ಸುಮಾರು ವರ್ಷ ಕಳೆದಿತ್ತು. ನಂತರ ಇವರಿಗೆ ನಿವೇಶನ ಮತ್ತು ಮನೆ ಕಟ್ಟಿಕೊಳ್ಳಲು ಸರ್ಕಾರ 4 ಲಕ್ಷ ರೂಪಾಯಿ ಅನುದಾನ ನೀಡಿತ್ತು. ಆದರೆ 4 ಲಕ್ಷ ರೂಪಾಯಿಯಿಂದ 2.5 ಲಕ್ಷಕ್ಕೆ ಇಳಿಸಿರುವುದು ನಮಗೆ ನೋವು ತಂದಿದೆ. 2.5 ಲಕ್ಷದಲ್ಲಿ ಮನೆ ಕಟ್ಟಲು ಸಾಧ್ಯವಾ ಎಂಬುದು ಅಲೆಮಾರಿ ಜನಾಂಗಗಳ ವಾದವಾಗಿದೆ. ಇದಕ್ಕೆ ಸರಿಯಾದ ಅಥವಾ ಹಳೆಯ 4 ಲಕ್ಷ ರೂಪಾಯಿ ಅನುದಾನ ಕೊಡಿ ಎಂದು ಅಲೆಮಾರಿ ಬುಡಕಟ್ಟು ಜನಾಂಗಗಳು ಸರ್ಕಾರಕ್ಕೆ ಅಂಗಲಾಚಿ ಬೇಡಿಕೊಂಡಿದ್ದಾರೆ. ಪರಿಪೂರ್ಣ ಆದ್ಮೇಲೆ 50,000 ಕೊಡ್ತಾರಂತೆ ಸರ್. ಈಗ ಈ ಥರ ಇರುವಾಗ ಅಲೆಮಾರಿಗಳ ಹತ್ರ ಯಾರ ಹತ್ರನೂ ಬಂಡವಾಳ ಹಾಕಲು ಕೂಡ ಇವ್ರ ಹತ್ರ ಸಕ್ತರ ಇಲ್ಲ ಸರ್. ಆದ್ದರಿಂದ ನಾವು ಭಾರಿ ಕಷ್ಟದಲ್ಲಿದ್ದೀವಿ. ಇದೊಂದು ವಿಶೇಷವಾದ ಅನುದಾನವನ್ನ ಶಾಸಕರನ್ನು ಕೂಡ ಕೇಳ್ಕೊತಾ ಇದ್ದೀವಿ. ಒಂದು ಅಂದ್ರೆ ಏನಾಯ್ತು ಅಂದ್ರೆ ಇಲ್ಲಿ ದಬ್ಬೆಗಡದಲ್ಲಿ ನಮಗೆ ಕಾಡಲ್ಲಿ ಕೊಟ್ಟಿರೋದು. ಯಾಕೆಂದ್ರೆ ಊರಿಂದ ಆಚೆ ಹಾಕಿದ್ದಾರೆ, 4 ಕಿಲೋಮೀಟರ್ ಆಚೆ ಹಾಕಿದ್ದಾರೆ. ನಮ್ಗೆ ಫಸ್ಟ್ ನಾವು ಗುಡ್ದೋಪಲ್ಲಿ ವಾಸವಾಗಿದ್ದು, ಅಲ್ಲಿ ನೀರು ನುಗ್ಗಿ ಇಷ್ಟೆಲ್ಲ ಆಗ್ತಿದ್ದೆ. ಅಲ್ಲೇ ಕೊಡ್ರಿ ಅಂತ ಕೇಳಿದ್ದೀಗ ಅಲ್ಲಿ ಕೊಡಕ್ ಬರಲ್ಲ, ಅದು ಏನು ರೆವಿನ್ಯೂ ಬಂದಿರೋದನ್ನ ಕೊಡಕ್ ಬರಲ್ಲ, ಸರ್ಕಾರದಿಂದ ಕೊಡ್ತೀವಿ ಅಂತ ಅಲ್ಲಿ ಕೊಟ್ಟರು. ಕಾಡು ಪ್ರದೇಶ ಅಕ್ಸೆಪ್ಟ್ ಮಾಡ್ಕೊಂಡಿದ್ವಿ, ಇಲ್ಲ ಅಂದಿಲ್ಲ. ಅದೇ ಜಾಗದಲ್ಲಿ ಇದೀವಿ. ಆ ಜಾಗ ಕೊಟ್ಟರೆ ಹೊರತು ಹೋಗೋಕೆ ಒಂದು ರಸ್ತೆ ಮಾಡಿಕೊಟ್ಟಿಲ್ಲ. ರಸ್ತೆ ಮಾಡಿಕೊಡಿ ಅಂದ್ರೆ 10 ಅಡಿ ಬಿಡಿಸ್ಕೊಟ್ಟಿದ್ರು. 10 ಅಡಿ ಅವರು ಏನು PDO ಮನೆ ಬಂದಿದ್ದಕ್ಕೆ ರಸ್ತೆ ಮಾಡ್ತೀವಿ ಅಂತ. ನೀವು ರಸ್ತೆ ಓಡಾಡ್ರಿ ಅಂತ ಹೇಳಿದ್ದು ಮಾಲೀಕರು ಹೇಳಿದ ವಿಷಯ. ರಸ್ತೆ ಓಡಾಡ್ರಿ ಅಂತ ಹೇಳಿದ್ರು, ಸ್ಟಾರ್ ರೋಡ್ ಮಾಡ್ಕೊಳ್ರಿ ಅಂತ ನಾನು ಹೇಳಿಲ್ಲ.
ಅದನ್ನ ನಿಲ್ಲಿಸ್ಬಿಡ್ರಿ ಅಂತ ಅವ್ರ ಮಾಲೀಕರು ಬಂದು ಗಲಾಟೆ ಮಾಡ್ರು PDO ಮೇಲೆ. ಮೊನ್ನೆ ಹೌದು ಸರ್, ಏನಂದ್ರು? AC ಮೇಡಮ್ ಅವರು ಅಲ್ಲಿ ಬಂದಿದ್ರು. ರಸ್ತೆಯನ್ನು ಬಿಡಿಸ್ಕೊಡ್ತೀವಿ, ಮಾಲೀಕರಿಂದ ಏನು ಇವಾಗ ಅವ್ರು ಕೊಟ್ಟಿರೋ ಜಮೀನಲ್ಲಿ 2 ಗುಂಟೆ ಏನು ದಾರಿಗಾಗಿ ಇದೆಯೋ ಪ್ರಾವಿಷನ್ ಇದೆಯಲ್ಲ ಅದ್ರಲ್ಲಿ ಬಿಡಿಸ್ಕೊಡ್ತೀವಿ ನಿಮ್ಗೆ ಅಂತ ಹೇಳಿದ್ದಾರೆ. ಆದರೂ ಕೂಡ ಅವರು ತಹಸೀಲ್ದಾರ್ ಗಮನಕ್ಕೆ ತಂದ್ರೆ ತಹಸೀಲ್ದಾರ್ ಏನಂತಾರೆ, ಮೂಲ ದಾಖಲಾತಿ ನಮ್ಗೆ ಸಿಗ್ತಾ ಇಲ್ಲ. ಇಲ್ಲಿಗೆ ಅವ್ರಿಗೆ ಗಮನಕ್ಕೆ ಹೋಗಿ 1 ತಿಂಗಳಾಯ್ತು. 1 ತಿಂಗಳಾದ್ರೂ ನಮ್ಮ ಮೂಲ ದಾಖಲಾತಿ ಸಿಗ್ತಿಲ್ಲ. ಅವರು ಜಮೀನವ್ರಿಗೆ ಒಂದು ನೋಟಿಸ್ ಕೊಟ್ಟಿಲ್ಲ ಸರ್. ಇವಾಗ ಅದು ಕೂಡ ಒಂದು ನೋಟಿಸ್ ಆದರೂ ಕೂಡ ನಮಗೆ ಅಲ್ಮಾರಿಗಳಿಗೆ ಒಂದು ಮನೆ ಅಂತ ಇಲ್ಲ. ಒಂದು ಅಕ್ಕಿಗಾದ್ರೂ ಒಂದು ಗೂಡು ಇರುತ್ತೆ, ಅದಕ್ಕೊಂದು ಸ್ವಾತಂತ್ರ್ಯ ಇರುತ್ತೆ. ನಮಗೆ ಅದು ಸತ ಇಲ್ಲ. ಇವಾಗ ಮನೆ ಹೆಣ್ಣು ಮಕ್ಕಳು ಆಚೆಗಡೆ ಒಂದು ಶೌಚಾಲಯಕ್ಕೆ ಹೋಗ್ಬೇಕು ಅಂದರೆ ಬೇರೆ ಹೊರಗಳಿಗೆ ಹೋಗ್ತಾರೆ. ಅಂಥ ಸಿಚುವೇಶನ್. ಭಾರತ ಏನು ಸ್ವಚ್ಛ ಭಾರತ ಯೋಜನೆ ಅಂತ ಮಾಡಿದ್ದಾರೆ, ಅದರಲ್ಲಿ ಇದೇ ಸಿಕ್ಕಿಲ್ಲ, ಸ್ಕೀಮೇ ಸಿಕ್ಕಿಲ್ಲ. ಯಾಕಂದ್ರೆ ಮನೆನೇ ಇಲ್ವಲ್ಲ ನಮಗೆ. ಮನೆ ಕೊಟ್ಟರೆ ನೆಕ್ಸ್ಟ್ ನಿಮ್ಗೆ ಶೌಚಾಲಯ ಕೊಡ್ತೀವಿ ಅಂತ ಸರ್ಕಾರದವ್ರು ಹೇಳ್ತಾರೆ, ಮನೆನೇ ಕೊಟ್ಟಿಲ್ಲ. ಹಂಗಾಗಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಿರೋದು ಏನಂದರೆ, ಅತಿ ತುರ್ತಾಗಿ ನಮಗೆ ಮನೆಗಳಿಗೆ ಆದೇಶ ಸರ್. ಯಾಕೆ ಅಂದರೆ ಜೀವನ ಮಾಡೋಕೆ ಅವ್ರು ಜೀವನ ಮಾಡ್ಕೊಂತಿದ್ದೀವಿ. ನಾವೇನೋ ಒಂದು ಕಷ್ಟಪಟ್ಟು ಒಂದು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ. ಜೀವನ ಮಾಡ್ಕೊಂಡು ಲಾಸ್ಟಿಗೆ ಕೊನೆಗೆ ಆ ದಿನ ಬರ್ಬೇಕು ಅಂದ್ರೆ ಮನೆಗೆ ಬರ್ಬೇಕು, ಆ ಗೂಡಿಗೆ ಬರ್ಬೇಕು. ಆ ಮನೆಗೆ ಬರೋಕೆ ಏನಾಗ್ತದೆ, ಮಳೆಗಾಲದಲ್ಲಿ ಎಲ್ಲರ ಮನೆಗಳು ನೀರು ಉಗ್ತೈತೆ. ಗುಡ್ಸ್ಗಳು ಟೆಂಟ್ಗಳು ಹಾಕೊಂಡಿದ್ದೇವಲ್ಲ, ಆ ಮನೆಗಳು ನೀರು ಉಗ್ತೈತೆ. ಬೇಸಿಗೆ ಕಾಲ ಬಂದರೆ ಬೆಂಕಿ ಬೀಳ್ತೈತೆ. ಇಂಥ ವಿಷಯಗಳು ಸರ್ಕಾರ ಯಾಕೆ ಗಮನಕ್ಕೆ ಹಾಕ್ಯಂತಲ್ಲ? ಎಲ್ಲ ಯೋಜನೆಗಳು ತಾವು ಮಾಡಿದ್ರ, ನಾವು ಅಸೆಪ್ಟ್ ಮಾಡ್ಕೊಂತೀವಿ ಇಲ್ಲ ಅಂತಲ್ಲ, ಎಲ್ಲ ಮಾಡಿದ್ರ. ಅಲ್ಮಾರಿಗಳು ಒಂದು ಮನೆ ಯಾಕೆ ಕೊಡ್ತಾ ಇಲ್ಲ? ಅದಕ್ಕೆ ಯಾಕೆ ನೀವು ಒತ್ತಡ ನಮಗೆ ಒಂದು ನಿವೇಶಕ್ಕೆ ಯಾಕೆ ಒಂದು ಏನು ವ್ಯಾಪಾರ ಮಾಡ್ತೀರಮ್ಮ ನೀವು? ಸೂಜಿ ಪಿನ್ನ ವ್ಯಾಪಾರ ಮಾಡೋರು. ಮೊದಲಿಂದ ನಾವು ಸಣ್ಣ ಮಕ್ಕಳಿಂದಲೂ ಕೂಡ ನಮ್ಮ ಅಪ್ಪರ ಕಾಲದಿಂದಲೂ ನಾವು ವ್ಯಾಪಾರಸ್ಥರು. ನಾವು ಭೂಮಿ ಕಂಡದವರು ಅಲ್ಲ, ನಾವು ಮನೆಗಳಲ್ಲಿ ವಾಸ ಮಾಡಿದವರು ಅಲ್ಲ. ನಾವು ಸೆಡ್ ಹಾಕ್ಕೊಂಡು ಊರೂರ ತಿರ್ತಿದ್ವಿ. ಈಗ ಸ್ವಲ್ಪ ದಿನದಿಂದ ಉಳಿಯಾರಿನಲ್ಲಿ ನಾನು 7 ವರ್ಷದ ಮಗುವಿಂದ ಉಳಿಯಾರ ಗ್ರಾಮದಲ್ಲಿ ನಾವು ಕೆರೆ ಅಂಗಳದಲ್ಲಿದ್ವಿ. ಕೆರೆ ನೀರು ಬಂದು ಗುಟ್ಲುಗಳು ಮನೆಗಳು ಎಲ್ಲ ಬಿದ್ದೋದು. ಸಾಕಷ್ಟು ಸಾರಿ ನಾವು ಸರ್ಕಾರ ನೋಡಿದರೂ ಕೂಡ ನಮ್ಮನ್ನು ಏನು ಗಮನಿಸಲಿಲ್ಲ. ನಾವು ಹೋರಾಟ ಮಾಡಿ ಈಗ ಒಂದು ಸ್ವಲ್ಪ ದಿನದಲ್ಲಿ ಸ್ವಲ್ಪ ನಮಗೆ ಭೂಮಿ ಕೊಟ್ಟಿದ್ದಾರೆ. ಅಲ್ಲಿ ನಮಗೆ ಮನೆ ಕಟ್ಕೊಳಕ್ಕೂ ಶಕ್ತಿ ಇಲ್ಲ. ಸೆಡ್ ಹಾಕಿದ್ದೀವಿ. ಸೆಡ್ ಹಾಕಿದರೆ ಮಳೆ ಗಾಳಿಗೆ ಅದು ಕಿತ್ಕೊಂಡು ಹೋಗುತ್ತೆ. ಮಳೆ ಬಂತು, ಎಂತೆಂಥ ಬಿಲ್ಡಿಂಗ್ಗಳೇ ಕವಚಿಗೆ ಬಿದ್ದೋದು. ಆ ಸೆಡ್ ಇರುತ್ತಾ, ಗಾಳಿ ಕಿತ್ಕೊಂಡು ಹೋದಾಗ ಮತ್ತೆ ಸಾಮಾನೆಲ್ಲ ನೆಂದಿರುವಾಗ ತಗೊಂಡೋಗಿ ಪರಿಚಯ ಇರೋ ಮನೆಗಳಲ್ಲಿ ಸ್ವಲ್ಪ ದಿನ ಮಳೆ ಬಿಡೋವರೆಗೂ ಇಟ್ಕೊಂಡು ಕತೆ ಹಾಕಿದ್ವಿ. ನಿಮ್ದೆಲ್ಲ ವೋಟಿಂಗ್ ಲಿಸ್ಟ್ ಇದೆಯಾ? ವೋಟ್ ಲಿಸ್ಟು ಎಲ್ಲ ದಾಖಲಾತಿ ಕೂಡ ಎಲೆಕ್ಷನ್ಗೆ ಮಾತ್ರ ಬರ್ತಾರೆ. ಎಲೆಕ್ಷನ್ಗೆ ಬರ್ತಾರೆ, ವೋಟ್ ಹಾಕ್ಸ್ಕೊಂತಾರೆ, ಮತ್ತೆ ಯಾರು ನಮ್ಮನ್ನು ಗಮನಿಸಲ್ಲ. ನಾವು ಈ ಪರಿಸ್ಥಿತಿನಲ್ಲಿದ್ದೀವಿ. ಈಗ ನಿಮಗೆ ನಿವೇಶನ ಕೊಟ್ಟಿಲ್ವಾ? ನಿವೇಶನ ಈಗ ಸ್ವಲ್ಪ ದಿನದಲ್ಲೇ ಒಂದು 34 ಮನೆಗಳು ಕೊಟ್ಟಿದ್ದಾರೆ. ಇನ್ನು 27 ಬರಬೇಕು. ಒಟ್ಟು 60 ಮನೆಗಳು ಕೊಟ್ಟಿದ್ರ, ನಿವೇಶನ ಕೊಟ್ಟಿದ್ರ? ಇಲ್ಲ ಸೈಟ್ ಕೊಟ್ಟಿದ್ದಾರೆ. ಸೈಟ್ ಮಾತ್ರ ಕೊಟ್ಟಿದ್ದಾರೆ. ಸೈಟ್ ಮಾತ್ರ ಕೊಟ್ಟಿದ್ದಾರೆ, ನಿವೇಶನ ಕೊಟ್ಟಿಲ್ಲ. ಅದಕ್ಕಾಗಿ ನಾವು ಎಷ್ಟೋ ಸಾರಿ ಹೋರಾಟ ಮಾಡಿದ್ವಿ. ಈಗ ವರ್ಕ್ ಕಾರ್ಡ್ಗೆ ಸ್ವಲ್ಪ ಜನ ಕೊಟ್ಟಿದ್ದಾರೆ. ಎರಡು ಸರ್ಕಾರಕ್ಕೂ ಮನ ಮುಟ್ಟುವಂತೆ ನಾವು ನೋಡ್ಕೊತಿದ್ದೀವಿ. ನಾವು ನಮ್ಮ ನೋವನ್ನು ಹಂಚ್ಕೊಳ್ತಾ ಇದ್ದೀವಿ ಸರ್. ನಾವು ದಯವಿಟ್ಟು ನಮ್ಮ ಅಲಮಾರಿಗಳ ಮೇಲೆ ಕರುಣೆಯನ್ನು ತೋರಿಸಿ ನಾವು ದಯವಿಟ್ಟು ಇದಕ್ಕೆ ನಮ್ದು ಏನು ಹಿಂದೆ ಇತ್ತು ಅಲಮಾರಿ ಕೋಶದಲ್ಲಿ 4 ಲಕ್ಷ ರೂಪಾಯಿ ಫಿಕ್ಸ್ ಆಗಿತ್ತು ಸರ್. ಈ ಹಿಂದೆ ಅಷ್ಟನ್ನೇ ನಮಗೆ ಕೊಟ್ಟರೆ ಒಂದು ಸಮಾಧಾನಕರ ಒಂದು ಮನೆ ಮಾಡ್ಕೊಂಡು 4 ದಿವಸ ಬದುಕಬಹುದು ಅಂತ ಇಷ್ಟಪಡ್ತಾ ಈ ಮಾತುಗಳನ್ನ ಕೇಳೋದು ಪತ್ರಕರ್ತ ಬಂದಿರ ಎಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮನೆ ಕಟ್ಟುವುದಕ್ಕೆ ವರ್ಕ್ ಕಾರ್ಡು ಕೊಟ್ಟಿದ್ದಾರೆ. ಕೆಲವರಿಗೆ ವರ್ಕ್ ಕಾರ್ಡು ಇಲ್ಲ, ನಮ್ಮ ಹಕ್ಕುಪತ್ರನೂ ಕೊಟ್ಟಿಲ್ಲ. ಈಗ ನಮಗೆ ದಬ್ಬೆಘಟ್ಟ ಸರ್ವೆ ನಂಬರ್ 172ರಲ್ಲಿ ಹಕ್ಕುಪತ್ರ ಕೊಟ್ಟಿದ್ದರು. ಆ ಹಕ್ಕುಪತ್ರನ ಇದು ಸರಿಯಾಗಿಲ್ಲ, ಚೆಕ್ ಬಂದು ಸರಿಯಿಲ್ಲ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ನಾವು ಸರಿ ಮಾಡಿಕೊಡ್ತೀವಂತ ವಾಪಸ್ ಇಸ್ಕೊಂಡಿದ್ದಾರೆ ಸರ್. ಈಗ ವಾಪಸ್ ಇಸ್ಕೊಂಡು ಈಗ 2 ವರ್ಷ ಆಗ್ತಾ ಬರ್ತಾ ಇದೆ. ಅದನ್ನು ಇದುವರೆಗಾಗಿದೆ ನಮ್ಮ ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಆಗಿರ್ಬೋದು, ನಮಗೆ ಆ ಹಕ್ಕುಪತ್ರವನ್ನು ತಿದ್ದುಪಡಿ ಮಾಡೋದಕ್ಕೆ 2 ವರ್ಷ ಆಗಿ ಇಸ್ಕೊಂಡು ಅದನ್ನು ಒಂದು ನ್ಯಾಯ ರೀತಿಯಾಗಿ ಅದನ್ನು ತಿದ್ದುಪಡಿ ಇನ್ನೂ ಕೊಟ್ಟಿಲ್ಲ. ಮತ್ತು ನಮಗೆ ವರ್ಕ್ ಕಾರ್ಡು ಕೂಡ ಸಿಕ್ಕಿಲ್ಲ. ಒಂದು ಇನ್ನು 2ನೇದಾಗಿ ನಮಗೆ ಓಡಾಡಲಿಕ್ಕೆ ರಸ್ತೆ ಇಲ್ಲ. ಆ ರಸ್ತೆ ಕೇಳಿದಾಗ ನಾವು ನಾಳೆ ಬರ್ತೀವಿ, ನಾಡ್ದು ಬರ್ತೀವಿ, ನಮಗೆ ದಾರಿ ಮಾಡಿಕೊಡ್ತೀವಿ, ಮತ್ತೊಂದು ಮಾಡಿಕೊಡ್ತೀವಿ ಅಂತ ಬರೀ ಹೇಳ್ತಲೇ ಅವರೇ ಹೊರತು ಇದುವರೆಗಾಗಿತ್ತು ನ್ಯಾಯವಾಗಿ ಓಡಾಡೋಕ್ಕೆ ನಮಗೆ ರಸ್ತೆ ಇಲ್ಲ. ಮತ್ತು ನಮ್ಮ ಒಂದು ಕಾಲ್ನಡಿಗೆಯಿಂದ ಓಡಾಡಿಕೊಂಡು DC ಆಫೀಸ್ ಆಗಿರ್ಬೋದು, ತಾಲೂಕು ಆಫೀಸ್ ಆಗಿರ್ಬೋದು, ಎಲ್ಲ ಚಿಕ್ಕನಾಗಿನಿಂದ ತುಮಕೂರು, ಬೆಂಗಳೂರವರೆಗೂ ತಿರುಗಾಡಿ ಇಷ್ಟು ಕೆಲಸ ಆಗಿರ್ತಾರೆ. ದಯಮಾಡಿ ತುರ್ತಾಗಿ ನಮಗೆ ಮನೆ ಕಟ್ಟಲು
ನಮಗೆ ಇವಾಗ ಹಕ್ಕುಪತ್ರ ಕೊಡಬೇಕು ಮತ್ತು ವರ್ಕಾರ್ಡ್ ಕೊಡಬೇಕು, ಓಡಾಡೋದು ರಸ್ತೆ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ, ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಅಲ್ಲ, ಈಗ ಪುರಸಭೆಯಿಂದ ನಿಮಗೆ ಪುರಸಭೆಯಿಂದ ಹಕ್ಕುಪತ್ರ ಕೊಟ್ರಿದ್ರಿ, ಮತ್ತೆ ಹೊನ್ನಬಾಗಿಗೇನೋ ಗ್ರಾಮ ಪಂಚಾಯತಿಗೇನೋ ಕೊಟ್ಟರು ಅಂತ ಒಂದು ವದಂತಿ ಬಂತು. ಈಗ ಅದು ನಿಮ್ಮ ಜಾಗಗಳು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಇದೆಯಾ, ಪುರಸಭೆ ಲೆವೆಲಲ್ಲಿ ಇದೆಯಾ? ಅದು ಇವಾಗ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಬಂದಿದೆ ಸರ್. ಮೊದಲು ನಮಗೆ ಗೊತ್ತಿರಲಿಲ್ಲ, ಸರ್ಕಾರನೇ ಮಾಡಿಕೊಟ್ಟಿದ್ದಲ್ಲ, ಸರ್ಕಾರ ಪುರಸಭೆ ಅಂತಾರೆ ಕೊಟ್ಟರು. ಕೊಟ್ಟಾದ್ಮೇಲೆ ಅದನ್ನೆಲ್ಲ ಈಗ ಪರಿಶೀಲನೆ ಮಾಡಿದಾಗ ಮತ್ತೆ ಚೇಂಜ್ ಮಾಡಿ ಹೊನ್ನಬಾಗಿ ಅಂತ ಕೊಟ್ಟರು. ಚೇಂಜ್ ಮಾಡಿ ವನ್ಯಭಾಗಿ ಅಂತ ಕೊಟ್ಟಿದ್ದಾರೆ. ಈಗ ಹೊನ್ನಬಾಗಿ ಅಂತ ಕೊಟ್ಟಿದ್ದಾರಾ? ವನ್ಯಭಾಗಿ ಅಂತ ಕೊಟ್ಟಿದ್ದಾರೆ, ಪಂಚಾಯತಿ ಲೆಕ್ಕ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ವಿವಿಧ ಸೌಲಭ್ಯ ವಂಚಿತ ಅಂಗನವಾಡಿ ಕಾರ್ಯಕರ್ತರು ಪಾವಗಡ ತಾಲೂಕಿನ ಸಿಡಿಪಿಒ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಪ್ರಭಾರ ಸಿಡಿಪಿಒ ರಾಕೀಬ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪಾವಗಡ ಸಕ್ಷಮ್ ಅಂಗನವಾಡಿ ಮತ್ತು ಪೋಷಣ್ ಅಭಿಯಾನ್ 2.0 ಎಂದು ಕರೆಯಲ್ಪಡುವ ಮೂಲದಲ್ಲಿಯ ಜನಜನಿತ ಹೆಸರಿನ ಪ್ರಕಾರ ಸಮಗ್ರ ಶಿಶು ಅಭಿವೃದ್ಧಿ ಸೇವೆಗಳ ಯೋಜನೆಯು 2024ಕ್ಕೆ 50 ವರ್ಷಗಳನ್ನು ಪೂರ್ಣಗೊಳಿಸಲಿದೆ. ಈ ಯೋಜನೆಯು ವಿಶ್ವದ ಅತಿದೊಡ್ಡ ಯೋಜನೆಯಾಗಿದೆ. ಈ ಯೋಜನೆಯಿಂದ ಅಪೌಷ್ಟಿಕತೆ ಮತ್ತು ಹಸಿವು ವಿಚಾರದಲ್ಲಿ ವಿಶ್ವದ ಅರ್ಧದಷ್ಟು ಅಪೌಷ್ಟಿಕ ಮಕ್ಕಳ ನೆಲೆಯಾಗಿರುವ ನಮ್ಮ ದೇಶದಲ್ಲಿ ಕಳೆದ ಕೆಲವು ವರ್ಷಗಳಿಂದೀಚೆಗೆ ಐಸಿಡಿಎಸ್ ಸಾರ್ವತ್ರಿಕಗೊಳಿಸಿರುವುದರಿಂದ ನಮ್ಮ ದೇಶದ ತಾಯಿ ಮತ್ತು ಮಕ್ಕಳ ಮರಣದ ಪ್ರಮಾಣ ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ಗಣನೀಯವಾಗಿ ಕಡಿಮೆ ಮಾಡಲು ಸಹಾಯಕವಾಗಿದೆ. ಅಂತಹ ಯೋಜನೆ ಬೇಡ ಎಂದಿರುವ ಕೇಂದ್ರದ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರು ಬೇಸರ ವ್ಯಕ್ತಪಡಿಸಿದರು. ಗುಜರಾತ್ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಿದೆ. ಆ ಮಾದರಿಯಲ್ಲೇ ಭಾರತದಲ್ಲಿಯೂ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕು. ಕೇಂದ್ರ ಸರ್ಕಾರದಿಂದ ನೀಡಿದ ಅನುದಾನ ಕಡಿತವನ್ನ ಹೆಚ್ಚಿಸಬೇಕು. ಅಂಗನವಾಡಿ ಐಸಿಡಿಎಸ್ ಬೇಡ ಎಂದಿರುವ ಕೇಂದ್ರ ಸರ್ಕಾರದ ವಿರುದ್ಧ ಡಿಸೆಂಬರ್ನಲ್ಲಿ ಹೋರಾಟ ನಡೆಸಲಿದ್ದೇವೆ. ಅದರ ಸಾಂಕೇತಿಕವಾಗಿ ಪ್ರಭಾರ ಸಿಡಿಪಿಒ ರಕೀಬ್ ಅವರ ಮೂಲಕ ಮನವಿ ಸಲ್ಲಿಸುತ್ತಿದ್ದೇವೆ. ಕೇಂದ್ರ ನಮ್ಮ ಮನವಿಗೆ ಸ್ಪಂದಿಸದಿದ್ದರೆ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಪ್ರತಿಭಟನಾಕಾರರು ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಕೂಡ ಸಿಡಿಪಿಒ ಕಚೇರಿಯ ಮೂಲಕ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಪತ್ರನ ಸಲ್ಲಿಸಬೇಕು ಅಂತ ನಮ್ಮ ರಾಜ್ಯದ ಆದೇಶದ ಮೇರೆಗೆ ನಾವು ಈ ದಿನ ನಮ್ಮ ಕಚೇರಿಗೆ ಬಂದು ಈ ಒಂದು ಮನವಿ ಪತ್ರನ ಸಲ್ಲಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಗುಜರಾತ್ ಹೈಕೋರ್ಟ್ ಸರ್ಕಾರ ಏನು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರನ್ನ ಸರ್ಕಾರಿ ನೌಕರರಾಗಿ ಪರಿಗಣಿಸಿದೆ, ಅದೇ ರೀತಿ ಕೂಡ ನಮ್ಮನ್ನು ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು. ಇವತ್ತೇನು ಕೇಂದ್ರ ಸರ್ಕಾರದ ಅನುದಾನ ತುಂಬ ಕಡಿತ ಮಾಡಿದೆ ಮತ್ತು ನಮಗೆ ಅಂಗನವಾಡಿ ICDSಗಳು ಬೇಡ ಅಂತ ಹೇಳ್ತಾ ಇರೋಂಥ ಕೇಂದ್ರ ಸರ್ಕಾರದ ವಿರುದ್ಧ ನಾವೇನು ಡಿಸೆಂಬರಲ್ಲಿ 2 ದಿವಸ ಅನಿರ್ದಿಷ್ಟ ಹೋರಾಟ ಕೂಡ ಹಮ್ಮಿಕೊಂಡಿದ್ದೀವಿ. ಆ ದಿನ ಇವತ್ತು ಸಾಂಕೇತಿಕವಾಗಿ CDPOಗಳ ಮುಖಾಂತರ ಈ ಒಂದು ಮನವಿನ ನಾವು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ನಾವು ಡಿಸೆಂಬರಲ್ಲಿ ಅನಿರ್ದಿಷ್ಟ ಹೋರಾಟ 2 ದಿನ ಇಟ್ಕೊಳ್ತೀವಿ ಅಂತ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಈ ಮನವಿ ಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಹಾಗೂ ಕಾಮಗೊಂಡನಹಳ್ಳಿ ಗ್ರಾಮಗಳಿಗೆ ಸೇರಿದ ಶ್ರೀ ಆದಿಶಕ್ತಿ ಸ್ವರೂಪಿಣಿ ಮಲೆನಾಡು ಶ್ರೀ ಚೌಡೇಶ್ವರಿ ದೇವಿಯರ ನೂತನ ದೇವಸ್ಥಾನ ಲೋಕಾರ್ಪಣೆ ಹಾಗೂ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ನವೆಂಬರ್ 14ರಿಂದ ಆರಂಭಗೊಂಡು ನವೆಂಬರ್ 16ರವರೆಗೆ ವಿಜೃಂಭಣೆಯಿಂದ ನೆರವೇರಲಿದೆ. ನವೆಂಬರ್ 14ರ ಸಂಜೆ 4 ಗಂಟೆಗೆ ಕಾಗಿನೆಲೆ ಮಹಾಸಂಸ್ಥಾನದ ಕನಕಗುರು ಪೀಠ ಹೊಸದುರ್ಗ ಶಾಖಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಗಂಗಾ ಪೂಜೆ ನೆರವೇರಿದ್ದು, ನವೆಂಬರ್ 15ರ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ರಾಮಕೃಷ್ಣ ಆಶ್ರಮದ ಶ್ರೀ ವೀರೇಶಾನಂದ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಳಸಾರಾಧನೆ ನೆರವೇರಿಸಿದ್ದಾರೆ. ಇನ್ನು ಕೊನೆಯ ದಿನವಾದ ನವೆಂಬರ್ 16 ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಶ್ರೀ ಜಪಾನಂದ ಮಹಾರಾಜ್ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನೆರವೇರಲಿದ್ದು, ಅಧ್ಯಕ್ಷತೆಯನ್ನ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಹಕಾರ ಸಚಿವ ಕೆಎನ್ ರಾಜಣ್ಣ, ಚಿತ್ರದುರ್ಗ ಲೋಕಸಭಾ ಸಂಸದ ಗೋವಿಂದ ಕಾರಜೋಳ, ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಎಚ್ಎಂ ರೇವಣ್ಣ, ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದೇಗೌಡ, ಟಿಡಿ ಶ್ರೀನಿವಾಸ್ ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯವರು ಮನವಿ ಮಾಡಿದ್ದಾರೆ.
ಸುತ್ತಮುತ್ತಲಿಂದ ಎಲ್ಲ ಗ್ರಾಮ ಹೇಳೋಕ್ಕಷ್ಟೇ ಬ್ಯಾರನ್ ಗೋತ್ರ ಅಂತೇಳಿ ಕುರುಬ ಕುರುಬ ಜನಾಂಗದ ಒಂದು ಮಂದಿಯವರಾಗಿದ್ದರೂ ಸಹ ಎಲ್ಲ ರೀತಿ ವರ್ಗದ ಎಲ್ಲ ರೀತಿಯ ಜನಾಂಗದ ಈ ದೇವಸ್ಥಾನಕ್ಕೆ ನಡ್ಕೊಳ್ತಾ ಇರೋದು ಒಂದು ರೂಢಿಯಾಗಿರ್ತದೆ. ಆದ ಕಾರಣ ಇವತ್ತಿಗೆ ಯಾವಾಗ ನಾವು ಹೊಸದಾಗಿ ದೇವಸ್ಥಾನ ಮಾಡೋಕ್ಕೆ ಇಟ್ಕೊಂಡ್ವಿ ಅನ್ನೋ ಟೈಮೂ ಗೊತ್ತಾಗ್ತಿಲ್ಲ, ಇಷ್ಟು ಬೇಗ ಕೆಲಸ ಆಗಿದ್ದು ಗೊತ್ತಾಗ್ತಿಲ್ಲ. ಅಷ್ಟು ರೀತಿಯಾಗಿ ಒಂದು ಕೈಗುಡ್ಡಿದ ಗಳಿಗೆ ಮತ್ತು ಸಂದರ್ಭ ಹಂಗೆ ಕೂಡ ಬಂದು ಎಲ್ಲ ಪ್ರತಿಯೊಂದು ಏನೇ ಕೈ ಹಾಕಿರೋ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಗ್ತಾಯಿದೆ. ಈ ಒಂದು 3 ದಿನ ಕಾರ್ಯಕ್ರಮ ಸಹ ಅದೇ ರೀತಿ ವಿಜೃಂಭಣೆಯಿಂದ ಈ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಚೆನ್ನಾಗಿ ಆಗ್ತಾಯಿದೆ. ಅದಕ್ಕೋಸ್ಕರವಾಗಿ ಈ 14ನೇ ತಾರೀಕು ನಮ್ಮಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ನಮ್ಮ ಹೊಸದುರ್ಗದ ಕಾಗಿನೆಲೆ ಮಹಾಸಂಸ್ಥಾನ ಶಾಖಾ ಮಠದ ಸ್ವಾಮೀಜಿಗಳಾದ ಶ್ರೀ ಈಶ್ವರಾನಂದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಈ ಒಂದು ದೇವಸ್ಥಾನದ ಒಂದು ಕಾರ್ಯಕ್ರಮಕ್ಕೆ ಅವರು ಸಾನ್ನಿಧ್ಯ ವಹಿಸಿ ಪ್ರವಚನ ನೀಡಲಿದ್ದಾರೆ. ಅದೇ ರೀತಿ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇರ್ತಾರೆ ಸ್ವಾಮೀಜಿಗಳು. ಅದೇ ರೀತಿ 15ನೇ ತಾರೀಕು ತುಮಕೂರಿನ ರಾಮಕೃಷ್ಣ ಆಶ್ರಮದ ಶ್ರೀ ವೀರೇಶಾನಂದ ಮಹಾಸ್ವಾಮಿಗಳು ದಿವ್ಯ ಸನ್ನಿಧಿ ವಹಿಸಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಚನ ನೀಡೋಕ್ಕೆ ಭಾಳ ಒಂದು ಪ್ರಖ್ಯಾತಿ ಗಳಿಸಿರ್ತಾರೆ. ಅಂಥವ್ರು ನಮಗಿಲ್ಲಿ ಬರ್ತಕ್ಕಂಥದ್ದು ಒಂದು ಯಾವುದೇ ರೀತಿಗೆ ಜಾತಿ ಒಂದು ಹೊರತುಪಡಿಸಿ ನಮಗೆ ಒಂದು ಅವರು ದಿವ್ಯ ಸಾನ್ನಿಧ್ಯ ವಹಿಸ್ಕೊಂಡು ಆ ಒಂದು ಕಾರ್ಯಕ್ರಮನ 15ನೇ ತಾರೀಕು ನಮಗೆ ನಡೆಸ್ಕೊಳ್ತಾ ಇದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತ ಗ್ರಾಮಸ್ಥರಿಗೂ ಮತ್ತು ಇವ್ರಿಗೆಲ್ಲ ಒಂದು ಸ್ವಾಗತ ಕೋರ್ತಾಯಿದ್ವಿ. ಅದೇ ರೀತಿ 16ನೇ ತಾರೀಕು ಈಗಾಗಲೇ ನಮ್ಮ ಪೂಜಾರಪ್ಪರು ಹೇಳ್ದಂಗೆ ಹಲವಾರು ಜಪಾನಂದ ಸ್ವಾಮಿಗಳು ಪಾವಗಡದವರು ಅವರೊಂದು ದಿವ್ಯ ಸಾನ್ನಿಧ್ಯ ವಹಿಸಿ ಪ್ರವಚನವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಗೆಸ್ಟ್ಗಳಾಗಿ ನಮ್ಮ ಪೂಜಾರಪ್ಪರು ಹೇಳ್ದಂಗೆ ಹಲವಾರು ರಾಜಕೀಯ ವ್ಯಕ್ತಿಗಳು ಬರ್ತಾ ಇದ್ದಾರೆ, ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಯಶಸ್ವಿಯಾಗಿ ನಡೆಸಲು ತಮ್ಮೆಲ್ಲ ಗ್ರಾಮಸ್ಥರು ಮತ್ತು ಶಿರಾ ತಾಲೂಕಿನ ಎಲ್ಲ ಕುಲ ಬಾಂಧವರು ಮತ್ತು ಎಲ್ಲ ರೀತಿಯ ಒಂದು ನಾಸ್ತಿಕ ಭಕ್ತಾದಿಗಳು ಸಹ ಈ ಒಂದು 3 ದಿನದ ದೈವ ಕೈಂಕರ್ಯದಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಮ್ರವಾಗಿ ನಮ್ಮ ಒಂದು ಈ ಚೌಡೇಶ್ವರಿ ಟ್ರಸ್ಟ್ ವತಿ ಸೋಮೇಶ್ವರ ಚೌಡೇಶ್ವರಿ ಮರಿಯಮ್ಮ ದೇವಸ್ಥಾನ ಟ್ರಸ್ಟ್ ವತಿಯಿಂದ ತುಂಬ ಹೃದಯವಾಗಿ ತಮ್ಮೆಲ್ಲರನ್ನೂ ಆಹ್ವಾನ ನೀಡುತ್ತಾ ಮತ್ತೊಮ್ಮೆ ಆರ್ಥಿಕವಾಗಿ ತಮ್ಮೆಲ್ಲರನ್ನು ತುಂಬ ಹೃದಯದ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ಎಲ್ಲ ಒಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಶಿರಾ ತಾಲೂಕಿನ ಆಸ್ತಿಕ ಮಹಾನ್ ಭಾವಗಳು ಎಲ್ಲರೂ ಭಾಗವಹಿಸಬೇಕಂತೇಳಿ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಇಲಾಖೆಯಿಂದ ಮತ್ತು ಸರ್ಕಾರೇತರ ಸಂಸ್ಥೆಗಳು ಸಾಮಾನ್ಯ ಜನ ಪ್ರತಿಯೊಂದು ಸಾರ್ವಜನಿಕರನ್ನು ತುಂಬ ಹೃದಯದಿಂದ ಸ್ವಾಗತ. ಇದು ಚೌಡೇಶ್ವರಿ ದೇವಸ್ಥಾನ ಅಂತ ಕಾಮಗನಹಳ್ಳಿ ಮತ್ತು ಪಟ್ಟಣಹಳ್ಳಿ ಎರಡಕ್ಕೂ ಸೇರಿರ್ತಕ್ಕಂಥದ್ದು. ಇದು ಮೂಲ ಬಂದು ಇದು ಮಲೆನಾಡು ಚೌಡೇಶ್ವರಿ ಅಂತ. ಇದು ಇಲ್ಲಿ ನಮ್ಮರು ಕಂಬಳಿ ವ್ಯಾಪಾರಕ್ಕೆ ಅಂತ ಹೇಳಿ ಸುಮಾರು ವರ್ಷದಿಂದ ಒಂದು 150-200 ವರ್ಷಗಳ ಹಿಂದೆ ಅಲ್ಲಿ ಗಾಡಿನಲ್ಲಿ ಕಂಬಳಿ ಎಲ್ಲ ತುಂಬಿಕೊಂಡು ಮಾರಾಟಕ್ಕೆ ಹೋಗ್ತಾಯಿದ್ರು. ಇಲ್ಲಿಂದ ಹೋಗ್ಬೇಕಾದ್ರೆ ಅಲ್ಲಿ ಸೇರಬೇಕಾದ್ರೆ 20 ದಿವಸ 1 ತಿಂಗಳಾಗ್ತಿತ್ತು. ಅವಾಗೆಲ್ಲ ಹೊಳೆಗಳು ಅವು ಇದು ಹರಿತೇವೆ ಅಂತ ಹೇಳ್ಬಿಟ್ಟು ಮುಂಚೆನೇ ಹೊಳೆಗಳು ಏರಿಯೋದಕ್ಕಿಂತ ಮುಂಚೆನೇ ಅಲ್ಲಿ ಹೋಗಿ ಇರ್ತಿದ್ರು. ಕಂಬಳಿ ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ಆ ಕಡೆಯಿಂದ ಬರಬೇಕಾದ್ರೆ ಅಲ್ಲಿ ಒಂದು 20 ದಿವಸ ತಿಂಗಳು ಆಗ್ತಿತ್ತು ಇಲ್ಲಿ ಬರುವಾಗ. ಇವಾಗ ಇಲ್ಲಿ ನಮ್ಮ ಹೋಗ್ಬೇಕಾದ್ರೆ ಇವರು ರೇಷನ್ನೆಲ್ಲ ಹಾಕೊಂಡು ಹೋಗಿರ್ತಿದ್ರು. ಅಕ್ಕಿ ಮತ್ತು ಅಡುಗೆ ಮಾಡ್ತಕ್ಕಂಥ ಸಾಮಾನೆಲ್ಲ ಹಾಕೊಂಡು ಹೋಗ್ತಿದ್ರು. ಎಲ್ಲಿ ಕತ್ಲಾಗ್ತಿತ್ತೋ ಅಲ್ಲಿ ಗಾಡಿಯನ್ನು ನಿಲ್ಲಿಸಿ ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡು ತಿರ್ಗಾ ಬೆಳಿಗ್ಗೆ ಪ್ರಯಾಣ ಮಾಡ್ತಿದ್ರು. ಆ ಪ್ರಯಾಣ ಮಾಡುವಾಗ ಅಲ್ಲಿ ಒಂದು ಕಾಡಿನಲ್ಲಿ ಒಂದು ಗುಂಟು ಕಲ್ಲು ಟೈಪು ಅವನ್ನ ಅಡುಗೆ ಮಾಡೋಕ್ಕೆ ಇಟ್ಟಿದ್ದಂತ 7 ಕಲ್ಲನ್ನ ಇಟ್ಟಿರ್ತಾರೆ. ಆ 7 ಕಲ್ಲು ಇಟ್ಟು ಅಡುಗೆ ಮಾಡ್ಕೊಂಡ್ಬಿಟ್ಟು ಅದನ್ನು ಅಲ್ಲೇ ಬಿಟ್ಟಿರ್ತಾರೆ. ಬಿಟ್ಟು ಆಮೇಲೆ ತನಂತ ಮುಂದಕ್ಕೆ ಬಂದಿರ್ತಾರೆ. ಮುಂದಕ್ಕೆ ಬಂದಾಗ ಮುಂದಕ್ಕೆ ಇನ್ನೊಂದು ಜಾಗದಲ್ಲಿ ಅಡುಗೆ ಮಾಡೋಂಥ ಪ್ರಸಂಗ ಬಂದಾಗ ಅಲ್ಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ ಕಲ್ಲು ನೋಡ್ರಿ ಅಂತ ಹೇಳ್ತಾರೆ. ಅವೇ ರೇಷನ್ದು ಅದು ಇದು ಚೀಲ ಇರುತ್ತಲ್ಲ ತಗೊಂಡಾಗ ಕಲ್ಲು ಅದರಲ್ಲೇ ಇರುತ್ತಂತೆ 7 ಕೇಳ್ತಾರೆ. ಅವಾಗ ನೀವು ಒಂದು 8 ಜನ ಇರ್ತಾರೆ ಎಲ್ಲರೂ ಅದರಲ್ಲಿ. ಕೇಳಿದಾಗ ನೀನು ಹಾಕಿದ್ದೇನಪ್ಪ ಅಂತ. ನಾನು ಹಾಕಿಲ್ಲ ಅಂತಂದರು. ಸರಿ ಬಿಡ್ರಿ, ಯಾರೋ ಹಾಕಿರ್ತಾರೆ ಅದರಲ್ಲಿ, ನೋಡೋಣ ಅವನ್ನ ಇಕ್ರಿ ಅಡುಗೆ ಮಾಡಿರಿ ನೋಡ್ಕೊಂಬನ ಅಂತ ಹೇಳಿ ಅಲ್ಲಿ ಅವತ್ತಿನ ಇದಕ್ಕೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ತಿರ್ಗಾ ಅವನ್ನ ಕಲ್ಲಲ್ಲೇ ಬಿಟ್ಟು ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ತಿರ್ಗಾ ಇನ್ನೊಂದು ಕಡೆ ಬಂದಾಗ ಅಲ್ಲಿ ಹಸಿವಾಗಿದ್ದಾಗ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ಅಂತ ಹೇಳಿ ಅಲ್ಲಿ ನೋಡ್ತಾರೆ. ಅಲ್ಲಿ ಕೂಡ ಕಲ್ಲು ಇರುತ್ತೆ. ಇದ್ದಾಗ ಇದು ಏನು ಈ ಥರ ಆಗ್ತೈತೆ ಅಂತ ಪ್ರಸಂಗ ಬಂದಾಗ ಅಲ್ಲೂ ಇಲ್ಲೂ ಏನೋ ದೇವರು ಇದು ಎಲ್ಲೋ ಒಂದು ಸ್ವಲ್ಪ ಶಾಸ್ತ್ರ ಅದು ಇದು ಕೇಳಿದಾಗ ಇದು ನಾನು ಮಲೆನಾಡು ಚೌಡೇಶ್ವರಿ ಅಂತ ಅಲ್ಲಿ ನಿಮ್ಮ ಊರಿನಲ್ಲಿ ಬಾಗಿಲಿಲ್ಲೂ ದೇವಸ್ಥಾನ ಕಟ್ಟಿಬಿಟ್ಟು ನನಗೆ ಅಲ್ಲಿ
ಒಂದು ನೆಲೆ ಒಳ್ಳಕ್ಕೋಸ್ಕರನ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಆಯಿತು ಅಂತೇಳಿ ಅವಾಗೆಲ್ಲ ಗಾಡಿ ಇಕ್ಕೊಂಡು ಬರ್ತಾರೆ. ಬಂದು ಆವಾಗ ಇಲ್ಲಿ ಎಲ್ಲ ಅವಾಗೆಲ್ಲ ಬಾವಿ ನೀರು ಎಲ್ಲನ ಗಾಡಿನಲ್ಲಿ ನೀರು ಕಟ್ಕೊಂಡು ಎಲ್ಲ ಡ್ರಮ್ನಲ್ಲೆಲ್ಲ ಇಕ್ಕೊಂಡು ಹೊಡೆದ್ಬಿಟ್ಟು ಕಟ್ತಾರೆ. ದೇವಸ್ಥಾನ ಬಾಗಿಲಿಲ್ಲದ್ದು ಗಾರೆ ಹಾಕಿ ಎಲ್ಲ ಕಟ್ತಾರೆ. ಕಟ್ಟಿದಾಗ ಇಲ್ಲಿ ಇಟ್ಟಿರ್ತಾರೆ, ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಥಾಸ್ಥಿತಿ ಹೋದಾಗ ಇದಕ್ಕೆ ಶಿವರಾತ್ರಿ ಆದಮೇಲೆ ಶಿವರಾತ್ರಿ ನಮ್ಮದು ಸೋಮೇಶ್ವರ ಮರಿಯಮ್ಮ ಚೌಡೇಶ್ವರ ಅಂತ 3 ಒಳಗಡೆ ದೇವರಿದೆ. ಅಲ್ಲಿ ಶಿವರಾತ್ರಿ ಪೂಜೆ ನಡೀತಿದೆ. ಶಿವರಾತ್ರಿ ಆದಮೇಲೆ ಒಂದು ಮರುಪೂಜೆ ಅಂತ ಮಾಡ್ತೀವಿ. ಇಲ್ಲಿ ಮರುಪೂಜೆ ಮಾಡಿದ ಮೇಲೆ ಇಲ್ಲಿ ಸಾಕಿ ಉತ್ಸವ ಅಂತ ಮಾಡ್ತೀವಿ. ಆ ಸಾಕಿ ಉತ್ಸವಕ್ಕೆ ಬಂದಾಗ ಅಮ್ಮ ಇಲ್ಲಿ ಮೆರವಣಿಗೆಗೆ ಬರುತ್ತೆ. ಬಂದಾಗ ಒಂದು ಮೆರವಣಿಗೆ ದೇವರು ಮಾಡಿಸಿದ್ವಿ. ಆ ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿಸಿ ಸಾಕಿ ಉತ್ಸವ ಮಾಡಿಸಿ ಆಮೇಲೆ ಇಲ್ಲಿ ಅರ್ಕೆ ಮಾಡಿರ್ತಕ್ಕಂಥವು ತಲೆ ಕೂದಲು ಎಲ್ಲ ನಡುತ್ತೈತೆ. ಆಮೇಲೆ ಈ ತಾಯಿಗೆ ಸಾಕಿ ಮತ್ತು ಬೇಟೆನೂ ಅವರು ಅವರವರ ಶಕ್ತಿಯನುಸಾರ ಏನು ಅರ್ಕೆ ಮಾಡ್ಕೊಂಡಿದ್ದೆ ಅದು ತೀರಿಸ್ಕೊಂಡು ಹೋಗ್ತಾರೆ. ಆ ತಾಯಿ ಅವ್ರಿಗೆ ಏನು ಕರುಣೆ ಕೊಟ್ಟಿರ್ತೈತೆ, ಅವ್ರು ನಮ್ಮದಂತಾರನ್ನ ಯಾರನ್ನೂ ಕೈ ಬಿಟ್ಟಿಲ್ಲ, ಹಂಗೇ ಮುಂದುವರ್ಸ್ಕೊಂಡು ಬರ್ತಿರ್ತಾಳಮ್ಮ ಅಮ್ಮ. ಹಂಗಾಗಿ ಕೆಲವು ದಿನಗಳ ಹಿಂಗೆ ನಡೀತೈತೆ. ಇಲ್ಲಿ ಮೂಲ ದೇವರು ನಮಗೆ ಸಂಸ್ಥಾಪಕ ಅಧ್ಯಕ್ಷರು ಕೆಂಚೌಡಪ್ಪ ಅವರು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಭಕ್ತ ಮಹಾಶಯರು ನಮ್ಮ ಕೆಂಚೌಡಪ್ಪನವರು ಮತ್ತು ಈಶ್ವರಪ್ಪನವರು ಮತ್ತು ಕುಮಾರ್ ಗೌಡ ಇವರೆಲ್ಲರ ಮತ್ತು ರಂಗಣ್ಣ ಯಜಮಾನು ಲಿಂಗರಾಜ್ ಅವರು ಇವರೆಲ್ಲರೂ ಮುಂದೆ ನಿಂತು ಸಹಕಾರ ಕೊಟ್ಟು ಈ ನಮ್ಮ ದೇವಸ್ಥಾನನ ಸುಮಾರು 5-6 ತಿಂಗಳಲ್ಲಿ ಸುಮಾರು 40 ಲಕ್ಷ ವರೆಗೂ ವೆಚ್ಚನ ಭಕ್ತಾದಿಗಳು ಅಣ್ತಂದಿರು ಎಲ್ಲ ಪೂರೈಸಿದ್ದಾರೆ. ಅಲ್ಲದೆ ಸರ್ಕಾರದಿಂದಲೂ ಸಹ ಸಾಕಷ್ಟು ಹಣ, ಅದು ಇನ್ನೂ ನಮಗೆ ಇದಾಗಿಲ್ಲ, ಸಾಕಷ್ಟು ಹಣ ಬರ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಿತವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಕೃಪಾಶೀರ್ವಾದದಿಂದ ಸಾಕಷ್ಟು ನಮಗೆ ಸಹಕಾರ ದೊರಕಿದೆ. ಮುಂದೆ ಸಿಗುತ್ತೆ ಅನ್ನತಕ್ಕಂಥ ಆಶ್ವಾಸನೆ ಕೂಡ ನಮಗೆ ನೀಡಿದ್ದಾರೆ. ಅವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಅಲ್ಲದೆ ಎರಡನೇದಾಗಿ ನಮಗೆ ಹೆಚ್ಚಿನ ಈ ಬಿಲ್ಡಿಂಗ್ ಎಲ್ಲ ಆಗೋದಕ್ಕೆ ನಮ್ಮ ಈಶ್ವರಪ್ಪನವರು, ಭವಂತಿರ್ ಈಶ್ವರಪ್ಪ ಅವರು ಅಂತ, ಇವರು ಹೆಚ್ಚಿನ ನಮಗೆ ಆದ್ಯತೆ ಕೊಟ್ಟಿದ್ದಾರೆ. ಅವರಿಗೆ ನಾವು ಆದ್ಯತೆ ಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೂ ಸಹ ನಾವು ತುಂಬ ಹೃದಯದ ಅಭಿನಂದನೆಗಳನ್ನ ಅರ್ಪಿಸ್ತೀವಿ. ಮತ್ತು ಕೆಂಚೌಡಪ್ಪನವರು ಈ ವಿಚಾರದಲ್ಲಿ ಮುಂದೆ ನಿಂತು ಪ್ರತಿಯೊಂದು ಆಗುಗಳನ್ನು ಎಲ್ಲರನ್ನೂ ಒಂದು ದಾರಿ ಮಾರ್ಗದಲ್ಲಿ ಕರ್ಕೊಂಡೋಗಿ ನಮಗೆ ಹೆಚ್ಚಿನ ಮಾರ್ಗದರ್ಶಕರಾಗಿ, ಹಿತೈಷಿಗಳಾಗಿ ಏನೇ ಒಂದು ಇಲ್ಲಿ ವ್ಯತ್ಯಾಸ ಬಂದರೂ ಸಹ ಅವನ್ನೆಲ್ಲ ಸಾವಧಾನದಿಂದ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಸಹ ನಾವು ತುರುವೇಕೆರೆ ಪಟ್ಟಣದ ಬಾಣಸಂದ್ರ ರಸ್ತೆಯಲ್ಲಿರುವ ಶ್ರೀ ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ವತಿಯಿಂದ ವಿಶ್ವ ತಂಬಾಕು ಮುಕ್ತ ಯುವ 2.0 ಅಭಿಯಾನ ಮಾಡಲಾಯಿತು. ಅಭಿಯಾನದ ಅಂಗವಾಗಿ ಕಾಲೇಜಿನ ವಿದ್ಯಾರ್ಥಿಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತಂಬಾಕು ಮುಕ್ತ ಭಾರತವಾಗಲಿ ಎಂಬ ನಾಮಫಲಕ ಪ್ರದರ್ಶಿಸಿ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಂದ ಅರಿವು ಮೂಡಿಸಲಾಯಿತು. ಜೊತೆಗೆ ಕಾಲೇಜಿನ ಪ್ರಾಂಶುಪಾಲರಾದ ಕಾಂತರಾಜು ಅವರ ನೇತೃತ್ವದಲ್ಲಿ ನಡೆದ ಅಭಿಯಾನ ಇದಾಗಿದ್ದು, ಶಿಕ್ಷಕ ವರ್ಗದಿಂದ ಅಂಗನವಾಡಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಗುಲಾಬಿ ಹೂ ನೀಡಿ ತಂಬಾಕು ಬಿಡಿ ಎಂದು ಅರಿವು ಮೂಡಿಸಲಾಯಿತು. ವಿದ್ಯಾರ್ಥಿಗಳು ಶಿಸ್ತುಬದ್ಧವಾಗಿ ಬಹಳ ವಿಜೃಂಭಣೆಯಿಂದ ಸರತಿ ಸಾಲಿನಲ್ಲಿ ಪ್ರಮುಖ ಬೀದಿಗಳಲ್ಲಿ ಕಾಲ್ನಡಿಗೆ ಜಾಥಾದೊಂದಿಗೆ ವಿಶ್ವ ತಂಬಾಕು ನಿಷೇಧ ದಿನಾಚರಣೆಯನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕಿ ವರ್ಗದವರು ತೇಜು, ಡಾಕ್ಟರ್ ಚಂದ್ರು, ಸುಮನ್, ಲಕ್ಷ್ಮೀಕಾಂತ್, ಸಚಿನ್ ಇವರುಗಳ ಮಾರ್ಗದರ್ಶನದಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಈ ಅಭಿಯಾನವನ್ನ ಯಶಸ್ವಿಗೊಳಿಸಿದರು. ಹೊಸಕೋಟೆಯ ನಗರಸಭೆ ಹಾಗೂ ಓಲ್ವೋ ಸಂಸ್ಥೆಯ ಸಹಯೋಗದೊಂದಿಗೆ ಇದೇ ಮೊದಲ ಬಾರಿಗೆ ಸಂಚಾರಿ ಆರೋಗ್ಯ ಕೇಂದ್ರದ ಮೂಲಕ ನಾರಾಯಣ ಹೃದಯಾಲಯದ ನುರಿತ ವೈದ್ಯರಿಂದ ನಗರಸಭೆ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪೌರ ಕಾರ್ಮಿಕರಿಗೆ ಉಚಿತ ಎಸಿಜಿ, ಇಸಿಒ ಮತ್ತು ಮಹಿಳಾ ಕಾರ್ಮಿಕರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಹಾಗೂ ರಕ್ತ ಪರೀಕ್ಷೆ ಮಾಡಿಸಲಾಯಿತು. ನಗರಸಭೆ ಕಮಿಷನರ್ ನೀಲಾಲೋಚನಾ ಪ್ರಭು ಮಾತನಾಡಿ, ಊರಿನ ಸ್ವಚ್ಛತೆಗಾಗಿ ಶ್ರಮಿಸುವ ನಮ್ಮ ಪೌರ ಕಾರ್ಮಿಕರಿಗೆ ಉತ್ತಮ ಪೂರೈಕೆ ಹಾಗೂ ಆರೋಗ್ಯ ತಪಾಸಣೆ ಮಾಡಿಸಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇದಕ್ಕೆ ಸಹಕಾರ ನೀಡಿದ ಓಲ್ವೋ ಸಂಸ್ಥೆಯವರಿಗೆ ಧನ್ಯವಾದಗಳನ್ನು ತಿಳಿಸಿದರು.
ಕಾರ್ಯಕ್ರಮದಲ್ಲಿ ಓಲ್ವೋ ಸಂಸ್ಥೆಯ ಸಿಎಸ್ಆರ್ ಡೈರೆಕ್ಟರ್ ಸಿಜಿ ರಾವ್ ಹಾಗೂ ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ఎప్పుడు స్టార్ట్ చేస్తారమ్మా? ఇంకా ఉంటారా? ఉంటారు. ಕಾಂಗ್ರೆಸ್ ಪಕ್ಷ ಜಮ್ಮು ಕಾಶ್ಮೀರದಲ್ಲಿ ಸಂವಿಧಾನದ 370ನೇ ವಿಧಿಯನ್ನ ಮರುಸ್ಥಾಪಿಸಲು ಬಯಸಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿರುವುದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ವಿವಾದಿತ ವಿಧಿಯನ್ನ ಸಂಸತ್ತೇ ರದ್ದುಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಗುರುವಾರ ಪುಣೆಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಮಾಜವನ್ನ ವಿಭಜಿಸಲು 370ನೇ ವಿಧಿಯನ್ನ ಬಿಜೆಪಿ ಜೀವಂತವಿರಿಸುತ್ತಿದೆ ಎಂದು ಆರೋಪಿಸಿದರು. ಅಮಿತ್ ಶಾ ಅವರು ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಕಾಂಗ್ರೆಸ್ ಕುರಿತು ಸುಳ್ಳು ಮಾಹಿತಿ ಹರಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಜಮ್ಮು ಕಾಶ್ಮೀರದಲ್ಲಿ 370ನೇ ವಿಧಿಯನ್ನ ಮರುಸ್ಥಾಪಿಸುತ್ತದೆ ಎಂದು ಹೇಳಿದ್ದಾರೆ. ಇದನ್ನು ಯಾರು ಯಾವಾಗ ಹೇಳಿದರು ಎಂದು ನೀವು ಹೇಳಿ. ನೀವು ವಿಷಯವನ್ನ ಸುಟ್ಟು ಹಾಕುತ್ತಿದ್ದೀರಿ. ಸಂವಿಧಾನದ 170ನೇ ವಿಧಿಯನ್ನ ರದ್ದುಪಡಿಸುವ ನಿರ್ಣಯವನ್ನು ಸಂಸತ್ತು ಅಂಗೀಕರಿಸಿದೆ. ಹೀಗಾಗಿ ಈ ವಿಷಯವನ್ನು ಯಾಕೆ ಪ್ರಸ್ತಾಪಿಸುತ್ತಿದ್ದೀರಿ? ಸಮಾಜವನ್ನು ವಿಭಜಿಸಲು ಈ ವಿಷಯವನ್ನು ನೀವು ಜೀವಂತವಾಗಿಡುತ್ತಿದ್ದೀರಿ ಎಂದು ಇದರರ್ಥ. ನೀವಿದನ್ನ ಕಾಶ್ಮೀರಕ್ಕೆ ಹೋಗಿ ಹೇಳಿ, ಅಲ್ಲಿ ಈಗ ಚುನಾವಣೆ ಮುಗಿದಿದೆ ಎಂದು ಟೀಕಿಸಿದರು. ಜಮ್ಮು ಕಾಶ್ಮೀರದಲ್ಲಿ ಆಡಳಿತದಲ್ಲಿರುವ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದೊಂದಿಗೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದೆ. ವಿಶೇಷ ವಿಧಿ ಮರುಸ್ಥಾಪನೆಯ ಕುರಿತಾಗಿ ಕೇಂದ್ರ ಸರ್ಕಾರವು ಜಮ್ಮು ಕಾಶ್ಮೀರದ ಚುನಾಯಿತ ಪ್ರತಿನಿಧಿಗಳೊಂದಿಗೆ ಮಾತುಕತೆ ನಡೆಸಬೇಕು ಎಂದು ಕಳೆದ ವಾರ ಜಮ್ಮು ಕಾಶ್ಮೀರ ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕರಿಸಲಾಗಿತ್ತು. गांधी जी के चेले हैं, ये देश को बनाने वाले लोग हैं और तुम देश को बिगाड़ने वाले लोग हो. बटेंगे तो कटेंगे. कैसा कटेंगे भाई? कहां कटेंगे? क्यों यह शब्द तुमसे आ रहा? तुमसे इसलिए यह आ रहा है कि आप बांटना चाहते हो देश को धर्म के नाम पर, लेकिन ये बात कांग्रेस ने कभी नहीं की. खुद इंदिरा गांधी ने अपनी जान इस देश के एकता के लिए दिया, लेकिन किसको बंटने नहीं दिया. राजीव गांधी जी ने अपनी कुर्बानी दी, लेकिन देश को कभी बंटने नहीं दिया. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.